ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಡೈಲಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು, ಗ್ಯಾಪೇ ಇಲ್ಲದೆ ಮೂವೀಸ್ ಅನ್ನ ತಂದು ನಿಮಗೆ ಕೊಡಬೇಕು, ಅದನ್ನ ನೋಡಿ ನೀವು ಎಂಜಾಯ್ ಮಾಡಬೇಕು ಅಂತಾನೆ ಬೇರೆಯವರ ವಾಯ್ಸ್ ಓವರ್ ಅಲ್ಲಿ ಡೈಲಿ ಮೂವೀಸ್ ಅಪ್ಲೋಡ್ ಆಗುವುದು. ಪ್ಲೀಸ್ ಅದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಎನ್ಕರೇಜ್ ಅನ್ನ ಮಾಡಿ, ಡಿಮೋಟಿವೇಟ್ ಮಾಡಬೇಡಿ. ಇದು ಸರಿಯಿಲ್ಲ, ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ, ಸ್ಪೀಡ್ ಆಗಿ ಮಾತಾಡಬೇಡಿ, ಸ್ವಲ್ಪ ನಿಧಾನ ಅಂತ ಕರೆಕ್ಷನ್ಸ್ ಅನ್ನ ಮಾಡಿ. ನನ್ನ ವಾಯ್ಸ್ ಓವರ್ ಅಲ್ಲೂ ವಿಡಿಯೋಸ್ ಅಪ್ಲೋಡ್ ಆಗ್ತಾನೆ ಇರುತ್ತೆ, ಸೊ ಡೋಂಟ್ ವರಿ. ಡೈಲಿ ನಮ್ಮ ಮೂವೀಸ್ ಚಾನಲ್ ಮತ್ತೆ ಕನ್ನಡ ಅಭಿಮಾನಿ ಚಾನಲ್ ಎರಡು ಚಾನಲ್ಸ್ ಅಲ್ಲೂ ಗ್ಯಾಪೇ ಕೊಡದೆ ಮೂವೀಸ್ ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದೇ ನಮ್ಮ ಟಾರ್ಗೆಟ್. ಡೈಲಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಸೊ ಅದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ನಮಗೆ ಸಪೋರ್ಟ್ ಅನ್ನ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಮೋಟಿವೇಶನ್ ಅನ್ನ ಮಾಡಿ, ವಿಡಿಯೋಸ್ ಗಳಿಗೆ ಲೈಕ್ ಅನ್ನ ಕೊಡಿ. ಸರಿ, ಓಕೆ. ಇವತ್ತು ನಾವು ನೋಡೋ ಮೂವಿಯಲ್ಲಿ ಒಂದು ಮಾಯ ಕನ್ನಡಿ ಬಗ್ಗೆ ನೋಡ್ತಿದೀವಿ. ಅಂದ್ರೆ ಈ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ತೋರಿಸಿ ನೀವು ಏನನ್ನ ಬೇಡ್ಕೋತಿರೋ ಅದು ಹಾಗೆ ನಿಮ್ಮ ರಿಯಲ್ ಲೈಫ್ ಅಲ್ಲಿ ನಡೆಯುತ್ತೆ. ಆ ಕನ್ನಡಿಯನ್ನು ನೋಡಿ ಒಂದು 5,000 ಕೋಟಿ ನನಗೆ ಬೇಕು ಅಂತ ನೀವು ಕೇಳಿದ್ರೆ ನೆಕ್ಸ್ಟ್ ಸೆಕೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ 5,000 ಕೋಟಿ ಬಂದು ಬೀಳುತ್ತೆ. ಅಷ್ಟು ಯಾಕೆ ಒಬ್ಬ ಬೀದಿ ಭಿಕ್ಷಕ ನಾನು ದೊಡ್ಡ ಸೂಪರ್ ಸ್ಟಾರ್ ಆಗ್ಬೇಕು, ಅದರ ನಂತರ ಸಿಎಂ ಆಗ್ಬೇಕು ಅಂತ ಕೇಳ್ಕೊಂಡ್ರು ಕೂಡ ಅದು ಹಾಗೆ ರಿಯಲ್ ಲೈಫ್ ಅಲ್ಲಿ ಬೇಗ ಬೇಗ ನಡೆಯುತ್ತೆ. ಆದ್ರಿಂದ ಅದರ ಅಪಾಯವನ್ನ ಅರ್ಥ ಮಾಡ್ಕೊಂಡವರು ಅದು ಯಾರ ಕೈಗೂ ಸಿಗಬಾರದು ಅಂತ ಆ ಕನ್ನಡಿಯನ್ನು 4 ಪೀಸ್ ಆಗಿ ಹೊಡೆದೋಗಿ ಭೂಮಿಯಲ್ಲಿ 4 ಕಡೆ ಅದನ್ನ ಹೌಸಿಟ್ಬಿಡ್ತಾರೆ. ಆದ್ರೆ ಇವಾಗ ಕನ್ನಡಿಯ ಪವರ್ ಏನು, ಅದರ ಅಪಾಯ ಏನು ಅಂತ ಗೊತ್ತಿಲ್ಲದೆ ಇರೋರು 3 ಯಂಗ್ಸ್ಟರ್ ಹುಡುಗರು ಅದನ್ನ ಹುಡುಕಿ ಬೇಟೆಯನ್ನು ಆಡೋದಕ್ಕೆ ಶುರು ಮಾಡ್ತಾರೆ. ಸೊ ಅವರುಗಳು ಇಲ್ಲಿಯವರೆಗೂ ಅವರ ಲೈಫ್ ಅಲ್ಲಿ ನೋಡದೇ ಇರುವ ಅಪಾಯಗಳನ್ನೆಲ್ಲ ಫೇಸ್ ಮಾಡ್ತಾರೆ. ಅಂತಹದೊಂದು ಟೆನ್ಷನ್ ಗಾಬರಿಯಾದ ಚಿತ್ರವನ್ನ ಇವತ್ತು ನಾವು ನೋಡ್ತಾ ಇದೀವಿ. ಈ ಮೂವಿಯ ಹೆಸರು ದಿ ಹಂಟರ್ಸ್. ಸೊ ಈ ಮೂವಿಯನ್ನು ನೋಡೋಕು ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ. ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರ್ತಾ ಇರುವ ಒಂದು ಬುದ್ಧ ಟೆಂಪಲ್ ಅಲ್ಲಿ ವೈ ವೈ ಅಂತ ಅಲಾರಂ ಬಡ್ಕೊತಿರುತ್ತೆ. ತಕ್ಷಣವೇ ಪೊಲೀಸರ್ಸ್ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಅಲ್ಲಿಗೆ ಬಂದು ನೋಡ್ತಾರೆ. ಇವ್ರುಗಳು ಫ್ರಂಟ್ ಗೇಟ್ ದಾರಿಯಿಂದ ಎಂಟ್ರಿಯನ್ನು ಕೊಡಬೇಕಾದ್ರೆ ಬ್ಯಾಕ್ ಗೇಟ್ ದಾರಿಯನ್ನು ಯೂಸ್ ಮಾಡಿ ಒಂದು ಕಪಲ್ಸ್ ಜೋಡಿ ಸೈಲೆಂಟ್ ಆಗಿ ಹೊರಗಡೆ ಬರ್ತಾರೆ. ಅದ್ರಲ್ಲಿ ಆ ಲೇಡಿ ಪ್ರೆಗ್ನೆಂಟ್ ಆಗಿರ್ತಿದ್ದಾರೆ ಅನ್ಸುತ್ತೆ. ಆದ್ರೂ ಬೇಗ ಬೇಗ ಸ್ಪೀಡ್ ಆಗಿ ಗುಡುಗುಡು ಅಂತ ಓಡಿ ಹೋಗ್ತಾರೆ. ಬಟ್ ಅಂತ ಒಂದು ಆಟೋವನ್ನ ಕ್ಯಾಚ್ ಮಾಡಿ ಅದರಲ್ಲಿ ಕೂತು ಅವರ ಡ್ರೆಸ್ಸಿನ ಒಳಗಡೆ ಕೈಯನ್ನ ಬಿಟ್ಟು ಒಂದು ವಿಷಯವನ್ನ ಹೊರಗಡೆ ತೆಗಿತಾರೆ. ಆವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವರು ಪ್ರೆಗ್ನೆಂಟ್ ರೀತಿ ಆಕ್ಟಿಂಗ್ ಅನ್ನ ಮಾಡಿ ಆ ಬುದ್ಧ ಟೆಂಪಲ್ ಇಂದ ಒಂದು ಬುದ್ಧ ಸ್ಟ್ಯಾಚ್ಯೂವನ್ನ ಕದ್ದು ಬಂದಿದ್ದಾರೆ ಅಂತ. ನಂತರ ಬೇರೆ ಒಂದು ಬೈಕ್ ಅನ್ನ ಹಿಡಿದು ಅದರಿಂದ ಇವ್ರುಗಳು ಸ್ಪೀಡ್ ಆಗಿ ಎಸ್ಕೇಪ್ ಅನ್ನ ಆಗ್ಬೇಕಾದ್ರೆ ಇದನ್ನು ನೋಡಿದ ಒಬ್ಬ ಚಿಕ್ಕ ಹುಡುಗ ತಕ್ಷಣವೇ ಪೊಲೀಸರ್ಸ್ ಹತ್ರ ಈ ವಿಷಯವನ್ನ ಹೇಳ್ಬಿಡ್ತಾನೆ. ಸೊ ಬೇಗನೆ ಪೊಲೀಸರ್ಸ್ ಅವ್ರುಗಳನ್ನ ಹಿಂದೆನೆ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಕಳ್ಳರುಗಳನ್ನ ನೋಡಿದ್ರೆ ಏನು ಥೈಲ್ಯಾಂಡ್ ಗೆ ಇವ್ರುಗಳು ಟೂರಿಸ್ಟರ್ ರೀತಿ ಬಂದಿರೋ ರೀತಿ ಬೈಕ್ ಅಲ್ಲಿ ಮಾತಾಡ್ಕೊಂಡೆ ಹಾಗೆ ಊರನ್ನೇ ತಿರುಗ್ತಿರ್ತಾರೆ. ಫಟ್ ಅಂತ ಒಂದು ಡೆಡ್ ಎಂಡ್ ಅಲ್ಲಿ ರೈಟ್ ಅನ್ನು ತಗೊಂಡು ಪೊಲೀಸರ್ಸ್ ಗೆ ಗೊತ್ತಾಗದೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ನಂತರ ಬೈಕ್ ಅನ್ನ ಸೈಡ್ ಗೆ ಹಾಕ್ಬಿಟ್ಟು ಲೋಕಲ್ ಮಾರ್ಕೆಟ್ ಅಲ್ಲಿ ಇರ್ತಾ ಇರುವ ಒಂದು ಹೋಟೆಲ್ ಗೆ ಹೋಗಿ ಏನುವೆ ಗೊತ್ತಿಲ್ದಿರೋ ರೀತಿ ಕೂತ್ಕೋತಾರೆ. ಆ ಜಾಗಕ್ಕೆ ಇವ್ರುಗಳನ್ನು ನೋಡೋದಕ್ಕಾಗಿ ಒಬ್ಬಳು ಹುಡುಗಿ ಬರ್ತಾಳೆ. ಇವರು ಎಲ್ಲರೂ ಗುಂಪು ಕಳ್ಳರು ಅನ್ಸುತ್ತೆ. ಇವ್ರುಗಳ ರೀತಿನೇ ಆ ಹುಡುಗಿ ಕೂಡ ಒಂದು ಜಾಗಕ್ಕೆ ಹೋಗಿ ಒಂದು ಹಳೆ ಕಾಲದ ಮ್ಯಾಪ್ ಅನ್ನ ಕದ್ದು ಬಂದಿದ್ದಾಳೆ. ಅವಳ ಹತ್ರ ಇರ್ತಾ ಇರುವ ಮ್ಯಾಪ್, ಇವ್ರುಗಳ ಕೈಯಲ್ಲಿ ಇರ್ತಾ ಇರುವ ಬುದ್ಧ ಸ್ಟ್ಯಾಚ್ಯೂ, ಇವು ಎರಡುವೇ ಒಂದಾಗಿ ಸೇರ್ಬೇಕಾದ್ರೆ ಅದ್ಭುತವಾದ ಟ್ರೆಷರ್ ಇರುವ ಜಾಗವನ್ನು ತೋರಿಸ್ಕೊಡುತ್ತೆ. ಆದ್ರೆ ಅವು ಎರಡನ್ನು ಹೇಗೆ ಒಂದಾಗಿ ಸೇರಿಸೋದಂತ ಇವ್ರುಗಳಿಗೆ ಗೊತ್ತಾಗ್ತಿರಲ್ಲ. ಆವಾಗ್ಲೇನೆ ಆ ಮ್ಯಾಪ್ ಅಲ್ಲಿ ಬೆಳಕು ದಾರಿಯನ್ನು ತೋರಿಸ್ಕೊಡುತ್ತೆ ಅಂತ ಬರ್ದಿರುತ್ತೆ. ಅದನ್ನು ಓದಿದವರು ಬೆಳ್ಕ ಅಂತ ಯೋಚನೆ ಮಾಡ್ತಾರೆ. ನಂತರ ಶಿಲ್ಪಿಯನ್ನು ತಗೊಂಡು ಆ ಮ್ಯಾಪ್ ಅಲ್ಲಿ ಇರ್ತಾ ಇರುವ ಒಂದು ಸರ್ಕಲ್ ಮಧ್ಯದಲ್ಲಿ ಮಡಗ್ತಾರೆ. ಆದ್ರೆ ಯಾವುದೇ ರೀತಿಯ ಎಫೆಕ್ಟ್ ಬರೋದಿಲ್ಲ. ಆವಾಗ್ಲೇನೆ ಪಕ್ಕದಲ್ಲಿ ಉರಿತಾ ಇರುವ ಒಂದು ಕ್ಯಾಂಡಲ್ ಅನ್ನು ತಗೊಂಡು ಆ ಸರ್ಕಲ್ ಮಧ್ಯದಲ್ಲಿ ಇಟ್ಟು ಅದ್ರ ಮೇಲೆ ಆ ಶಿಲ್ಪಿಯನ್ನು ಇಡಬೇಕಾದ್ರೆ ಆ ಶಿಲ್ಪಿಯ ನೆತ್ತಿಯಲ್ಲಿ ಒಂದು ತೂತಿರುತ್ತೆ. ಅದರ ಮುಖಾಂತರ ಹೊರಗಡೆ ಬಂದಿದ್ದ ಬೆಳಕು ಆ ಮ್ಯಾಪ್ ಅಲ್ಲಿ ಇರ್ತಾ ಇರುವ ಪರ್ಟಿಕ್ಯುಲರ್ ಜಾಗಕ್ಕೆ ಬೀಳುತ್ತೆ. ಓ, ಇದೇನೆ ಬೆಳಕು ದಾರಿಯನ್ನು ತೋರಿಸೋದಾ ಅಂತ ಯೋಚನೆ ಮಾಡಿ ಅದು ಯಾವ ಜಾಗ ಅಂತ ನೋಡ್ತಾರೆ. ಅದು ನೋಡಿದ್ರೆ ನೈಲ ಪಾತಾಳ. ನೆಕ್ಸ್ಟ್ ದಿನವೇ ಹೆಲಿಕಾಪ್ಟರ್ ಅನ್ನು ತಗೊಂಡು ಬೆಟ್ಟ ಗುಡ್ಡ ಅಂತ ಎಲ್ಲವನ್ನು ದಾಟಿ ಕಾಡಿನ ಮಧ್ಯದಲ್ಲಿ ಇರ್ತಾ ಇರುವ ನೈಲ ಪಾತಾಳಕ್ಕೆ ಬಂದು ಸೇರ್ತಾರೆ. ಆದ್ರೆ ಅಲ್ಲಿಂದ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ಬೆಟ್ಟಕ್ಕೆ ಹೋಗೋದಕ್ಕೆ ದಾರಿ ಏನೂ ಇಲ್ಲ, ಒಂದು ಬ್ರಿಡ್ಜ್ ಅಂತ ಇಲ್ಲ. ತಕ್ಷಣ ನಮ್ಮ ಹೀರೋಯಿನ್ ಕೈಗೆ ಒಂದು ಗನ್ ಅನ್ನು ತಗೊಂಡು ಪಟಾರ್ ಅಂತ ಹೊಡಿಬೇಕಾದ್ರೆ ಒಂದು ಹಗ್ಗ ಹೋಗಿ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ಬೆಟ್ಟದ ಮರಕ್ಕೆ ಚುಚ್ಕೊಳ್ಳುತ್ತೆ. ನಂತರ ಅದನ್ನು ಹಿಡಿದು ಸೊಯ್ ಅಂತ ಜಾರಿ ಮೂವರ್ವೆ ಆಪೋಸಿಟ್ ಬೆಟ್ಟಕ್ಕೆ ಬಂದು ಸೇರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವಳ ಗಂಡ ಕೈಯಲ್ಲಿ ಒಂದು ಮೆಷಿನ್ ಅನ್ನು ಹಿಡಿದು ನೋಡ್ಬೇಕಾದ್ರೆ ಅಲ್ಲಿರುವ ವಾಟರ್ ಫಾಲ್ಸ್ ನ ಹಿಂದೆ ಏನೋ ದಾರಿ ಇರೋ ರೀತಿ ಅವನ ಕಣ್ಣಿಗೆ ಕಾಣುತ್ತೆ. ನಾನು ಅದನ್ನ ಹೋಗಿ ನೋಡಿ ಬರ್ತೀನಿ ಅಂತ ಹೇಳಿ ಆ ವಾಟರ್ ಫಾಲ್ಸ್ ಗೆ ಬಂದು ಅಲ್ಲಿರುವ ಚಿಕ್ಕ ಚಿಕ್ಕ ಕೇವ್ಸ್ ಒಳಗಡೆ ಎಲ್ಲ ನುಗ್ಗಿ ನೋಡ್ಬೇಕಾದ್ರೆ ಅಲ್ಲಿಂದ ಅವರ ಕೈಗೆ ಹಳೆ ಕಾಲದ ಒಂದು ಪಾಟ್ ಸಿಗುತ್ತೆ. ನಾವು ಹುಡುಕಿ ಬಂದಿದ್ದು ಸಿಕ್ಬಿಟ್ಟಿದೆ ಅಂತ ಖುಷಿಯಾಗಿ ಅದನ್ನ ಬ್ಯಾಗಿಗೆ ಹಾಕೊಂಡು ಅಲ್ಲಿಂದ ಹೊರಡೋಣ ಅಂತ ಅನ್ಕೋತಾರೆ. ಮತ್ತೆ ಅಲ್ಲಿಂದ ಇವಾಗ ಹೊರಡ್ಬೇಕಾದ್ರೆ ಈ ಸಲ ಫಸ್ಟ್ ಆ ಮಾಯಿ ಹುಡುಗಿ ಮುಂದೆ ಹೋಗ್ತಾಳೆ. ಅವಳ ಹಿಂದೆನೆ ನಮ್ಮ ಹೀರೋಯಿನ್ ಹೋಗ್ತಾಳೆ. ಅವಳು ಹೋದ ಮೇಲೆ ಏನಾದ್ರೂ ಸಿಗ್ನಲ್ ಅನ್ನು ಕೊಡ್ತಾಳೆ ಅಂತ ಅನ್ಕೊಂಡ್ರೆ ಯಾವುದೇ ರೀತಿಯ ಸದ್ದು ಇರಲ್ಲ. ಅಚ್ಚುಚ್ಚು ಅವಳಿಗೆ ಏನಾಯ್ತು ಅಂತ ಗಾಬರಿ ಆಗಿದ್ದ ಅವಳ ಗಂಡ ಆ ಹಗ್ಗವನ್ನ ಹಿಡಿದು ಹಾಗೆ ಜಾರಿ ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಿಂದೆ ಕೈಯನ್ನು ಕಟ್ಟಿ ನಿಂತಿರ್ತಾರೆ. ಅವರ ಮುಂದೆ ಇಬ್ಬರು ಗನ್ನಿಂದ ಅವರಿಗೆ ಏಮನ ಮಾಡಿ ನಿಂತಿರ್ತಾರೆ. ಏನು ಅಂತ ನೋಡಿದ್ರೆ ಆ ಮಾಯಿ ಹುಡುಗಿನ ಹುಡುಗರನ್ನ ಸೆಟ್ ಮಾಡಿ ಜಾಗಕ್ಕೆ ಕರ್ಕೊ ಬಂದ್ಬಿಟ್ಟಿದ್ದಾಳೆ. ಮೇಸನ್ ಒಬ್ಬ ದೊಡ್ಡ ಸಾಹುಕಾರ ಕ್ರಿಮಿನಲ್ ಗೆ ಇವಳು ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ. ಸೊ ಇವ್ರುಗಳು ಕಂಡುಹಿಡಿದಿರುವ ಹಳೆ ಕಾಲದ ಪಾಟ್ ನಿಧಿಯನ್ನ ಇವ್ರುಗಳ ಹತ್ರ ಇಂದ ಕದ್ದು ಹೋಗೋದಕ್ಕೆ ಸ್ಕೆಚ್ ಅನ್ನ ಹಾಕಿದಾಳೆ ಮಾಯಿ. ಅದು ಮಾತ್ರ ಇಲ್ಲ, ಇವ್ರುಗಳನ್ನ ಇದೇ ಜಾಗದಲ್ಲಿ ಸಾಯಿಸೋದಕ್ಕೂ ಪ್ಲಾನ್ ಮಾಡ್ಬಿಟ್ಟಿದ್ದಾಳೆ. ಯಾಕೆಂದ್ರೆ ಇವ್ರುಗಳನ್ನ ಜೀವಂತವಾಗಿ ಬಿಟ್ಬಿಟ್ರೆ ಖಂಡಿತ ಇವ್ರುಗಳು ಹೇಗಾದ್ರೂ ಹುಡುಕಿ ಅವಳನ್ನ ಕಂಡುಹಿಡಿದು ರಿವೆಂಜ್ ತಗೋತಾರೆ ಅಂತ ಅನ್ಕೊಂಡಿದ್ದ ಮಾಯಿ ಅವಳ ಹುಡುಗರಿಗೆ ಶೂಟ್ ಮಾಡಿ ಅಂತ ಆರ್ಡರ್ ಅನ್ನ ಮಾಡ್ತಾಳೆ. ಅದನ್ನ
ಅದನ್ನ ನೋಡಿದ ನಮ್ಮ ಹೀರೋಯಿನ್ ಫಟ್ ಅಂತ ಇಬ್ಬರು ಹುಡುಗರಿಗೂ ಹೊಡೆದ್ಬಿಟ್ಟು ಹಾಗೆ ನಮ್ಮ ಹೀರೋ ಮೇಲೆ ಜಂಪ್ ಮಾಡ್ಕೊಂಡು ಬಂದಿದ ಹಗವನ್ನ ಯೂಸ್ ಮಾಡಿ ಮತ್ತೆ ರಿಟರ್ನ್ ಇಬ್ಬರಾಗಿ ಆಪೋಸಿಟ್ ಬೆಟ್ಟಕ್ಕೆ ಹೋಗೋಣ ಅಂತ ಟ್ರೈ ಮಾಡ್ತಾರೆ. ಹಾಗೆ ಜಾರಿ ಹೋಗ್ತಿರ್ಬೇಕಾದ್ರೆ ಈ ಕಡೆ ಇರುವ ಮಾಯಿ ಫಟ್ ಅಂತ ಕೈಗೆ ಒಂದು ಚಾಕುವನ್ನ ತಗೊಂಡು ಆ ಹಗ್ಗವನ್ನ ಕಟ್ ಮಾಡಿ ಬಿಡ್ತಾಳೆ. ಪಾತಾಳದ ಮೇಲೆ ಹಗ್ಗದಲ್ಲಿ ಜಾರಿ ಹೋಗ್ತಿದ್ದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಪಾತಾಳಕ್ಕೆ ಬಿದ್ದೋಗ್ತಾರೆ. ನಂತರ ಈ ಮಾಯಿ ಎಷ್ಟು ಕ್ರೂರಿ ಅಂದ್ರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವಳು ಕರೆದು ಬಂದಿದ್ದ ಇಬ್ಬರು ಹುಡುಗರನ್ನು ಅವಳೇನೆ ಕೊಂದು ಬಿಡ್ತಾವಳೆ. ನಂತರ ಅಲ್ಲಿಂದ ಹೊರಟಿದ್ದ ಮಾಯಿ ಡೈರೆಕ್ಟ್ ಆಗಿ ಆ ಮೇಸನ್ ಅನ್ನುವ ಸಾಹುಕಾರನ ಮನೆಗೆ ಹೋಗಿ ಅವನ ಕೈಗೆ ಆ ಪಾಟ್ ನಿಧಿಯನ್ನ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಅದಕ್ಕೆ ಮೇಸನು ಏನಕ್ಕಾಗಿ ನೀನು ಅವ್ರುಗಳನ್ನ ಕೊಂದಿದ್ದು ಅಂತ ಕೇಳ್ತಾನೆ. ಅದೇ ನಿಮಗೆ ಸಿಗ್ಬೇಕಾಗಿರೋದು ಸಿಕ್ಬಿಟ್ಟಿದೆಯಲ್ಲ, ಇದರ ನಂತರ ಅವರು ಜೀವಂತವಾಗಿದ್ರೆ ಏನು ಬದುಕಿದ್ರೆ ಏನು ಅಂತ ಕೇಳ್ತಾವಳೆ. ನಂತರ ಮೇಸನು ಆ ಪಾಟ್ ಒಳಗಡೆ ಕೈಯನ್ನ ಬಿಟ್ಟು ಹೊಡೆದೋಗಿರುವ ಒಂದು ಕನ್ನಡಿ ಪೀಸನ್ನ ಹೊರಗಡೆ ತೆಗಿತಾರೆ. ಇವರಿಗೆ ಸಿಕ್ಕಿರೋದು ಒಂದೇ ಒಂದು ಪೀಸು. ಇದೇ ರೀತಿ ಇನ್ನ 3 ಪೀಸ್ ಇರ್ತಿದೆ, ಟೋಟಲ್ ಆಗಿ 4 ಪೀಸು. ಸೊ ಇನ್ನ ಬ್ಯಾಲೆನ್ಸ್ ಇರುವ 3 ಪೀಸ್ ಅನ್ನು ಕಂಡುಹಿಡಿಯೋದಕ್ಕೆ ನನಗೆ ಅವರುಗಳು ಜೀವಂತವಾಗಿ ಬೇಕಾಗಿತ್ತು ಅಂತ ಮೇಸನ್ ಹೇಳ್ಬೇಕಾದ್ರೆ ಗಾಬರಿಯಾಗಿದ್ದ ಮಾಯಿ ಈ ಕನ್ನಡಿ ಪೀಸ್ ಗಳ ಬಗ್ಗೆ ಗೊತ್ತಿರೋರು ಬೇರೆ ಯಾರಾದ್ರೂ ಇರ್ತಿದಾರಾ ಅಂತ ಕೇಳ್ಬೇಕಾದ್ರೆ ಮೇಸನ್ಗೆ ಕೆಲವೊಬ್ರು ನೆನಪಾಗುತ್ತೆ. ಅವರು ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಅವಳ ಮಕ್ಕಳೇ. ಅದರಲ್ಲಿ ದೊಡ್ಡವನಾಗಿ ಇಂಪಾರ್ಟೆಂಟ್ ಆಗಿ ಇರ್ತಾ ಇರೋನ ಹೆಸರೇನೆ ಡೇವಿಡ್. ಅವರ ಬೋಟ್ ಅನ್ನು ತಗೊಂಡು ಹಾಗೆ ಸಮುದ್ರದಲ್ಲಿ ಒಂದು ರೌಂಡ್ ಅನ್ನು ಹೋಗ್ಬಿಟ್ಟು ನಂತರ ಅವನ ಕುದುರೆಗೆಲ್ಲ ನೀರನ್ನು ಕೊಟ್ಬಿಟ್ಟು ಮನೆ ಒಳಗಡೆ ಬರ್ತಾನೆ. ಆವಾಗ ಮೇಲ್ಗಡೆ ಏನೋ ಗುಡುಗುಡು ಅಂತ ಸದ್ದಾಗ್ತಿರುತ್ತೆ. ಫಟ್ ಅಂತ ಕೈಗೆ ಒಂದು ವೆಪನ್ ಅನ್ನು ತಗೊಂಡು ಮೇಲ್ಗಡೆ ಹಾಗೆ ಹೌಸಿ ಬಂದು ನೋಡ್ಬೇಕಾದ್ರೆ ಇವನ ತಮ್ಮ ಡ್ರಾವಿಡ್ ಬೋರ್ಡಿಂಗ್ ಸ್ಕೂಲ್ಗೆ ಓದಕ್ಕೆ ಹೋದವನು ಮನೇಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ, ಲವ್ ನೀನು ತಾನೇ ಬರೋದಕ್ಕೆ ಹೇಳಿ ಮೆಸೇಜ್ ಅನ್ನ ಮಾಡಿದ್ಯಾ, ಆದ್ರಿಂದಾನೇ ನಾನು ಬಂದಿದ್ದು ಅಂತ ಹೇಳಿ ಫೋನ್ ಅನ್ನು ತೋರಿಸ್ತಾನೆ. ಆದ್ರೆ ನಮ್ಮ ಡೇವಿಡ್ ಆ ರೀತಿ ಯಾವುದೇ ಮೆಸೇಜ್ ಅನ್ನು ಕಳ್ಸಿರೋದಿಲ್ಲ. ಇವನು ಸುಮ್ನೆ ಸ್ಕೂಲಿಂದ ತಪ್ಪಿಸ್ಕೊಂಡು ಬರೋದಕ್ಕಾಗಿನೇ ಈ ರೀತಿ ಸುಳ್ಳು ಕಥೆಗಳನ್ನ ಹೇಳ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ ಅನ್ನ ಅವನಿಗೆ ಬೈಬೇಕಾದ್ರೆ ಇವರ ಮನೆ ಮುಂದೆ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ಇಬ್ಬರು ಕೆಳಗಡೆ ಇಳಿದು ನಾವು ಪೊಲೀಸಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಇಂಟರ್ನ್ಯಾಷನಲ್ ಪೊಲೀಸಸ್ ಅನ್ನ ಸೇರಿದ ಇಂಟರ್ಪೋಲ್ ಏಜೆಂಟ್ಸ್ ಅಂತ ಇವ್ರುಗಳು. ಸೊ ಅವ್ರುಗಳನ್ನ ನಮ್ಮ ಹುಡುಗರು ಮನೆ ಒಳಗಡೆ ಕರ್ಕೊಂಡು ಬಂದು ಕೂರಿಸಬೇಕಾದ್ರೆ ಅದಕ್ಕೆ ಪೊಲೀಸ್ ಆಫೀಸರ್ಸ್ ನಿಮ್ಮ ಅಮ್ಮ ಅಪ್ಪ ಇಬ್ಬರುವೆ ಕಾಣೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ನಮ್ಮ ಹುಡುಗರು ತುಂಬಾನೇ ಶಾಕ್ ಆಗ್ತಾರೆ. ಆದ್ರೆ ಅದಕ್ಕಿಂತ ಒಂದು ದೊಡ್ಡ ಶಾಕ್ ಆಗಿರುವ ವಿಷಯವನ್ನ ಹೇಳ್ತಾರೆ. ಆಕ್ಚುಲಿ ನಿಮ್ಮ ಅಮ್ಮ ಮತ್ತೆ ಅಪ್ಪ ಇಂಟರ್ಪೋಲ್ ಆಫೀಸರ್ಸ್ ಎಲ್ಲರೂ ಹುಡುಕ್ತಾ ಇರುವ ದೊಡ್ಡ ಕಳ್ಳರು. ಅದೇ ರೀತಿ ಥಾಯ್ಲೆಂಡ್ ಅಲ್ಲಿ ಇರ್ತಾ ಇರುವ ಒಂದು ಬುದ್ಧ ಸ್ಟ್ಯಾಚ್ಯೂನ ಇವ್ರುಗಳು ಕದ್ದು ಹೋಗ್ಬೇಕಾದ್ರೇನೆ ಕಾಣೆ ಆಗ್ಬಿಟ್ಟಿದ್ದಾರೆ. ಮತ್ತೆ ನಿಮಗೆ ಹೊಡೆದೋಗಿರುವ ಕನ್ನಡಿ ಪೀಸ್ ಗಳ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳ್ತಾರೆ. ನಮ್ಮ ಹುಡುಗರಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಐಡಿಯಾನು ಇಲ್ಲ. ಇಷ್ಟು ಏನಕ್ಕೆ ನಮ್ಮ ಚಿಕ್ಕ ಹುಡುಗ ಡ್ರಾವಿಡ್ ಇವನ ಅಮ್ಮ ಅಪ್ಪ ಕಳ್ಳರು ಅನ್ನೋದನ್ನೇ ನಂಬ್ತಾ ಇಲ್ಲ. ಅವ್ರುಗಳು ಸೈಂಟಿಸ್ಟ್ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಆವಾಗ ದೊಡ್ಡವನು ಡ್ರಾವಿಡ್ ಪೊಲೀಸ್ ಅವರು ಹೇಳ್ತಾ ಇರೋದು ನಿಜಾನೇ ಅಂತ ಅನ್ಕೋತಾನೆ. ಯಾಕೆಂದ್ರೆ ಇವ್ರುಗಳ ಹತ್ರ ತುಂಬಾನೇ ಆಸ್ತಿ ಪಾಸ್ತಿ ದೊಡ್ಡ ಅಂತಸ್ತು ಇರ್ತಿದೆ. ಬರೀ ಸೈಂಟಿಸ್ಟ್ ಆಗಿದ್ರೆ ಇಷ್ಟನ್ನೆಲ್ಲ ಸಂಪಾದನೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅವನಿಗೆ ಅನಿಸ್ತಿರುತ್ತೆ. ಅದು ಮಾತ್ರ ಇಲ್ಲ, ಲಾಸ್ಟ್ ವೀಕ್ ಇವನ ತಂದೆ ತಾಯಿ ಯಾವ್ದೋ ಒಂದು ಹಸುವಿನ ಗೋಲ್ಡನ್ ಸ್ಟ್ಯಾಚ್ಯೂನ ತಗೊಬಂದಿದ್ದಾರೆ. ಅದನ್ನ ಒಂದು ಮ್ಯೂಸಿಯಂಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಾರೆ ಅಂತ ನಮ್ಮ ಚಿಕ್ಕ ಹುಡುಗ ಡ್ರಾವಿಡ್ ಅನ್ಕೊಂಡಿದ್ದಾನೆ. ಆದ್ರೆ ಇಲ್ಲ, ಅದನ್ನ ಯಾವ್ದೋ ಸೀಕ್ರೆಟ್ ರೂಮ್ ಅಲ್ಲಿ ಹೌಸ್ ಇಡೋದಾಗಿ ಅಮ್ಮ ಅಪ್ಪ ಮಾತಾಡ್ಕೋತಿದ್ರು. ಅದನ್ನ ನಾನು ಕೇಳಿಸ್ಕೊಂಡೆ ಅಂತ ದೊಡ್ಡ ಹುಡುಗ ಡೇವಿಡ್ ಹೇಳ್ಬೇಕಾದ್ರೆ ಏನು ಸೀಕ್ರೆಟ್ ರೂಮ್ ಅಂತ ತುಂಬಾನೇ ಕ್ಯೂರಿಯಸ್ ಇಂದ ಇಂಟರ್ಪೋಲ್ ಆಫೀಸರ್ಸ್ ನೋಡ್ತಿರ್ತಾರೆ. ನಮ್ಮ ಹುಡುಗರು ಮಾತಾಡಿ ಮುಗಿಸ್ಬೇಕಾದ್ರೆ ಆ ಸೀಕ್ರೆಟ್ ರೂಮ್ ಎಲ್ಲಿಗಿರುತ್ತಿದೆ ಅಂತ ಪೊಲೀಸರ್ಸ್ ಕೇಳ್ಬೇಕಾದ್ರೆ ಆವಾಗ ನಮ್ಮ ಚಿಕ್ಕ ಹುಡುಗ ಡ್ರಾವಿಡ್ ಆ ಪೊಲೀಸರ್ಸ್ ಹತ್ರ ನಿಮ್ಮ ಐಡಿ ಕಾರ್ಡ್ ಅನ್ನ ತೋರಿಸ್ತೀರಾ ಅಂತ ಕೇಳ್ತಾನೆ. ಅವ್ರುಗಳೇ ಐಡಿ ಕಾರ್ಡ್ ಅನ್ನ ತೋರಿಸ್ತಾರೆ. ಅದನ್ನ ನೋಡಿದ ನಮ್ಮ ಚಿಕ್ಕ ಹುಡುಗ, ಲೋ ಅಣ್ಣ ನಿನ್ನ ಜೊತೆ ನಾನು ಸೆಪರೇಟ್ ಆಗಿ ಮಾತಾಡ್ಬೇಕಿದೆ ಅಂತ ಕರೀತಾನೆ. ಆದ್ರೆ ಅಣ್ಣ ಹುಡುಗ, ಲೋ ಏನೇ ಇದ್ರೂ ಪರವಾಗಿಲ್ಲ ಇಲ್ಲೇನೆ ಹೇಳು ಅಂತ ಕೇಳ್ತಾನೆ. ಲೋ ಅಣ್ಣ ಕರೆದ್ರೆ ಬಾರೋ ಅಂತ ಟೆನ್ಷನ್ ಆಗಿ ಹುಡುಗ ಎದ್ದೇಳ್ಬೇಕಾದ್ರೆ ಫಟ್ ಅಂತ ಇಬ್ಬರು ಪೊಲೀಸರ್ಸ್ ಗನ್ನನ್ನ ತಗೊಂಡು ನಮ್ಮ ಹುಡುಗರ ನೆತ್ತಿಗೆ ಪಾಯಿಂಟ್ ಮಾಡಿ ನಿಂತ್ಕೋತಾರೆ. ಅವ್ರಗಳ ಐಡಿಯಾನ ನೋಡ್ಬೇಕಾದ್ರೆ ಅವರಿಬ್ಬರಿಗೆ ಫ್ರಾಡ್ ಅನ್ನೋ ವಿಷಯ ನಮ್ಮ ಚಿಕ್ಕವನಿಗೆ ಗೊತ್ತಾಗ್ಬಿಟ್ಟಿದೆ. ಗನ್ನನ ನೋಡಿದ ತಕ್ಷಣವೇ ತಮ್ಮ ಹುಡುಗ ಸೈಲೆಂಟ್ ಆಗಿ ನಿಂತ್ಕೋಬೇಕಾದ್ರೆ ಅನ್ನ ಗನ್ನನ ಕಿತ್ಕೊಂಡು ಅವರಿಬ್ಬರಿಗೂ ಒಂದು ಕಿಕ್ ಅನ್ನು ಕೊಟ್ಬಿಟ್ಟು ತಮ್ಮ ಓಡಿ ಹೋಗು ಅಂತ ಹೇಳ್ತಾನೆ. ಸೊ ಇಬ್ಬರು ಫ್ರಾಡ್ ಪೊಲೀಸ್ ಅನ್ನು ತಳ್ಳಿ ಬಿಟ್ಬಿಟ್ಟು ನಮ್ಮ ಹುಡುಗರು ಓಡಿ ಹೋಗ್ಬೇಕಾದ್ರೆ ಆ ಮನೆ ಒಳಗಡೆ ಇನ್ನೊಬ್ಬಳು ಹುಡುಗಿ ಬರ್ತಾವಳೆ. ಇವಳ ಹೆಸರು ಹೆಲೆನಾ. ನಮ್ಮ ಅಣ್ಣ ಹುಡುಗ ಡೇವಿಡಿನ ಗರ್ಲ್ ಫ್ರೆಂಡ್ ಅನ್ಸುತ್ತೆ. ಒಳಗಡೆ ಬರ್ಬೇಕಾದ್ರೆ ಕೆಳಗಡೆ ಇರುವ ಗನ್ನನ್ನು ನೋಡಿದ ಹುಡುಗಿ ಫಟ್ ಅಂತ ಜಂಪ್ ಮಾಡಿ ಅದನ್ನ ಕೈಗೆ ತಗೊಂಡು ಅವಳು ಆ ಫ್ರಾಡ್ ಪೊಲೀಸರನ್ನ ಹೆದರ್ಸ್ಬೇಕಾದ್ರೆ ಇಬ್ಬರು ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ. ನಂತರ ಹೆಲೆನ್ ಹತ್ರ ನೀನು ಹೇಗೆ ಕರೆಕ್ಟ್ ಆದ ಸಮಯಕ್ಕೆ ಇಲ್ಲಿಗೆ ಬಂದೆ ಅಂತ ಕೇಳಿದ್ರೆ ಇದೊಂದು ದೊಡ್ಡ ವಿಷಯ, ಮನೆ ಒಳಗಡೆ ಬನ್ನಿ ನಾನು ನಿಮಗೆ ನಿಧಾನಕ್ಕೆ ಹೇಳ್ತೇನೆ ಅಂತ ಹೇಳಿ ಇಬ್ಬರನ್ನು ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಿ ನಿಮ್ಮ ಅಮ್ಮ ಮತ್ತೆ ಅಪ್ಪ ವೇಟೈನ್ಸ್ ಅಂತ ಹೇಳುವ ಹಳೆ ಕಾಲದ ಸೀಕ್ರೆಟ್ ಸೊಸೈಟಿಯನ್ನು ಸೇರಿದವರು. ಈ ಸೀಕ್ರೆಟ್ ಸೊಸೈಟಿಯಲ್ಲಿ ಇರುವ ಮೆಂಬರ್ಸ್ ಗಳಿನ ಕೆಲಸನೇ ಏನು ಅಂದ್ರೆ ಇಂಪಾರ್ಟೆಂಟ್ ನಿಧಿಗಳನ್ನು ಹುಡುಕಿ ಕಂಡು ಹಿಡಿದು ಅದು ಕೆಟ್ಟವರ ಕೈಗೆ ಸಿಗದೆ ಇರೋ ರೀತಿ ಅವನ್ನ ಪ್ರೊಟೆಕ್ಟ್ ಮಾಡೋದೆ ಅಂತ ಹೇಳಿದ್ರೆ ನಮ್ಮ ಹುಡುಗರ ಕೈಯಲ್ಲಿ ಇದನ್ನ ನಂಬೋದಕ್ಕೇನೆ ಆಗ್ತಿಲ್ಲ. ಆದ್ರೂ ಆ ಹುಡುಗಿ ನಿಮ್ಮ ತಂದೆ ತಾಯಿಯವರು ಅದನ್ನ ತಗೊಂಡು ಪ್ರೊಟೆಕ್ಟ್ ಮಾಡಿದ್ದಾರೆ, ಇದನ್ನ ಈ ಜಾಗದಿಂದ ಕದ್ದು ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ ಹುಡುಗಿ ಹೇಳ್ತಾನೆ ಇರ್ತಾವಳೆ. ಅದಕ್ಕೆ ಹುಡುಗ ಕೇಳೋನು ಬರಿ ಬೋಳಾಗಿದ್ರೆ ನೀನು ಲವ್ ದಿನಕ್ಕೆ ಚಂಡು ಅಂತ ಹೇಳ್ತಿ ಅನ್ಸುತ್ತಲ್ಲ, ಸರಿ ಇವೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಹುಡುಗ ಕೇಳಿದ್ರೆ ನಾನುವೇ ಆ ವೇಟಿಯನ್ ಸೀಕ್ರೆಟ್ ಸೊಸೈಟಿಯಲ್ಲಿ ಒಂದು ಮೆಂಬರೇ ಅಂತ ಹೇಳ್ತಾವಳೆ. ಅಕಸ್ಮಾತ್ ನಮ್ಮ ಹುಡುಗರ ಅಪ್ಪ ಅಮ್ಮ ಏನಾದ್ರೂ ಕಾಣೆ ಆಗ್ಬಿಟ್ರೆ ಇವ್ರುಗಳ ಹತ್ರ ಕೊಡೋದಕ್ಕೆ ಹೇಳಿ ಒಂದು ವಾಚ್ ಅನ್ನು ಕೊಟ್ಟಿದ್ದಾರೆ ಅನ್ಸುತ್ತೆ ಇವಳ ಹತ್ರ. ಅದನ್ನ ಹುಡುಗಿ ತೆಗೆದು ತೋರಿಸಬೇಕಾದ್ರೆ ಆಲ್ರೆಡಿ ಇದೇ ರೀತಿಯ ವಾಚ್ ಅನ್ನ ಇವರ ಅಪ್ಪ ಅಮ್ಮ ಇವನಿಗೆ ಆಲ್ರೆಡಿ ಗಿಫ್ಟ್ ಅನ್ನ ಮಾಡಿದಾರಂತೆ ದೊಡ್ಡವನಿಗೆ. ಸೊ 2 ವಾಚ್ ಅಲ್ವೇ ಬ್ಯಾಟರಿ ಇರೋದಿಲ್ಲ, ಅದು ರನ್ ಆಗೋದಿಲ್ಲ. ಆದ್ರೆ ಆಲ್ರೆಡಿ ಇವನ ಹತ್ರ ಇರುವ ವಾಚ್ ಅಲ್ಲಿ ತೋರಿಸ್ತಾ ಇರುವ ಟೈಮ್ 8:47 ಅಂತಾನು ಅವಳು ಕೊಟ್ಟಿದ್ದ ವಾಚ್ ಅಲ್ಲಿ ಇರ್ತಾ ಇರುವ ಟೈಮ್ 1:33 ಅಂತ ಇರುತ್ತೆ. ಇದರಲ್ಲಿ ಏನು
ಏನೋ ಒಂದು ಸೀಕ್ರೆಟ್ ಹೌಸ್ ಇರೋ ರೀತಿ ಇವ್ರುಗಳಿಗೆ ಅರ್ಥವಾಗುತ್ತೆ. ಆವಾಗ ತಮ್ಮ ಹುಡುಗನ ಫೋನಿಗೆ ಅಣ್ಣ ಡೇವಿಡ್ ಅವನ ಫೋನ್ ನಂಬರ್ ಇಂದ ಒಂದು ಮೆಸೇಜ್ ಬಂದಿರುತ್ತೆ, ಕಮ್ ಟು ಮೀ ಎಕ್ಸೋ ಎಕ್ಸೋ ಅಂತ. ಎಕ್ಸೋ ಎಕ್ಸೋ ಅಂದ್ರೆ ತಬ್ಬಿ ಕಿಸ್ಸನ್ನ ಮಾಡೋದು. ಇವನ ಅಣ್ಣ ಏನಕ್ಕಾಗಿ ಇವನಿಗೆ ಈ ರೀತಿ ಮೆಸೇಜ್ ನ ಕಳಿಸಬೇಕು ಅಂತ ಇವ್ರುಗಳು ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ ತಮ್ಮ ಹುಡುಗನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಸೊ ತಕ್ಷಣವೇ ಅವರ ಮನೆ ಹಿಂದೆ ಇರ್ತಾ ಇರುವ ಒಂದು ರೂಮಿಗೆ ಇವರನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಗೋಡೆಯಲ್ಲಿ ಎಕ್ಸ್ಒ ಅಂತ ಒಂದು ಕಾರ್ಪೆಟ್ ನೇತಾಡ್ತಿರುತ್ತೆ. ಸೊ ತಕ್ಷಣವೇ ಆ ಕಾರ್ಪೆಟ್ ಅನ್ನ ತೆಗೆದ್ಬಿಟ್ಟು ನೋಡ್ತಾರೆ. ಅದರ ಹಿಂದೆನೆ ಒಂದು ಸೀಕ್ರೆಟ್ ಡೋರ್ ಇರುತ್ತೆ. ಅದನ್ನ ಓಪನ್ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ರೂಮ್ ಇರುತ್ತಿದೆ. ಅದರಲ್ಲೂ ಇನ್ನೊಂದು ಮತ್ತೆ ಒಂದು ಸೀಕ್ರೆಟ್ ಡೋರ್ ಇರುತ್ತೆ. ಅದರ ಹೊರಗಡೆ ಪಾಸ್ವರ್ಡ್ ಹಾಕೋ ರೀತಿ ಏನೋ ಒಂದು ಇಂಟರ್ಫೇಸ್ ಇರಬೇಕಾದ್ರೆ ಅದರಲ್ಲಿ ಫಸ್ಟ್ ನಮ್ಮ ತಮ್ಮ ಹುಡುಗ ಅವನ ಫಿಂಗರ್ ಪ್ರಿಂಟ್ ಅನ್ನ ಇಡ್ತಾನೆ. ಇಟ್ಟಿದ್ದ ತಕ್ಷಣವೇ ಅಲ್ಲಿರುವ ಸ್ಕ್ರೀನ್ ಆನ್ ಆಗುತ್ತೆ. ನಂತರ ಅದರಲ್ಲಿ ಒಂದು ಪಾಸ್ವರ್ಡ್ ಅನ್ನ ಕೇಳುತ್ತೆ. ತಕ್ಷಣ ಅಣ್ಣ ಹುಡುಗನ ಕೈಯಲ್ಲಿ ಇರ್ತಾ ಇರುವ ವಾಚ್ ಟೈಮ್ ಅನ್ನು ಆ ಹುಡುಗಿ ಕೈಯಲ್ಲಿ ಇರುವ ವಾಚ್ ಟೈಮ್ ಅನ್ನು ಪಾಸ್ವರ್ಡ್ ಆಗಿ ಹಾಕ್ಬೇಕಾದ್ರೆ ಆ ಸೀಕ್ರೆಟ್ ಡೋರ್ ಓಪನ್ ಆಗುತ್ತೆ. ಅದ್ರ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ನಮ್ಮ ಬ್ಯಾಟ್ಮ್ಯಾನ್ ಒಳಗಡೆ ಒಂದು ಸೀಕ್ರೆಟ್ ಲ್ಯಾಬ್ ಅನ್ನು ಇಟ್ಟಿರ್ತಾರೆ ಅಲ್ವಾ. ಆ ರೀತಿ ನಮ್ಮ ಹುಡುಗರ ಅಪ್ಪ ಅಮ್ಮ ಒಂದು ಲ್ಯಾಬ್ ಅನ್ನು ಇಟ್ಟಿದ್ದಾರೆ ಇಲ್ಲಿ. ಅಲ್ಲಿ ತುಂಬಾನೇ ಹಳೆ ಕಾಲದ ವಸ್ತುಗಳು, ರ್ಯಾರ್ ನಿಧಿಗಳು, ಪೇಂಟಿಂಗ್ಸ್ ಎಲ್ಲ ಇರುತ್ತೆ. ಇನ್ನ ಈ ರೀತಿ ಎಷ್ಟು ಸೀಕ್ರೆಟ್ ಸೊಸೈಟಿ ಮೆಂಬರ್ಸ್ ಇರ್ತಿದ್ದಾರೆ ಅಂತ ಅಣ್ಣ ಹುಡುಗ ಡೇವಿಡ್ ಕೇಳ್ಬೇಕಾದ್ರೆ ಅವನ ವಾಯ್ಸ್ ಅನ್ನು ಕೇಳಿಸ್ಕೊಂಡಿದ್ದ ತಕ್ಷಣವೇ ಅಲ್ಲಿರುವ ಒಂದು ಕಂಪ್ಯೂಟರ್ ವೆಲ್ಕಮ್ ಡೇವಿಡ್ ಅಂತ ಹೇಳಿ ಆನ್ ಆಗುತ್ತೆ. ಏನು ಇದು ಅಂತ ನೋಡಿದ್ರೆ ಆ ಕಾಲದಲ್ಲಿ ಎ ಸಿಸ್ಟಮ್ ಅನ್ನು ಯೂಸ್ ಮಾಡಿ ಕಂಪ್ಯೂಟರ್ ನ ಹ್ಯಾಂಡಲ್ ಮಾಡಿ ಬಂದಿದ್ದಾರೆ ಈ ಸೀಕ್ರೆಟ್ ಸೊಸೈಟಿಯನ್ನು ಸೇರಿದವರು. ತಕ್ಷಣವೇ ಅಣ್ಣ ಹುಡುಗ ಡೇವಿಡ್ ನನ್ನ ಅಮ್ಮ ಅಪ್ಪ ಎಲ್ಲಿ ಇರ್ತಿದ್ದಾರೆ ಅಂತ ಸಿಸ್ಟಮ್ ಹತ್ರ ಕೇಳಿದ್ರೆ ಅವರುಗಳು ಒಂದು ಮಿಷನ್ ಅಲ್ಲಿ ಇರಬೇಕಾದ್ರೆ ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಕೊನೆದಾಗಿ ಇರ್ತಾ ಇದ್ದ ಲೊಕೇಶನ್ ಕೆನ್ಸೋಬರ್ಗ್ ಥಾಯ್ಲ್ಯಾಂಡ್. ಅವರುಗಳು ಅಂತದ್ದು ಏನು ಮಿಷನ್ ಅಲ್ಲಿ ಇರ್ತಿದ್ರು ಅಂತ ಹುಡುಗರು ಕೇಳಿದ್ರೆ ಹೊಡೆದೋಗಿದ್ದ ಮಾಯ ಕನ್ನಡಿಯ 4 ಚೂರು ತುಂಡು ಪೀಸುಗಳನ್ನ ಹುಡುಕ್ತಿದ್ರು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹುಡುಗರಿಗೆ ತುಂಬಾನೇ ಕ್ಯೂರಿಯಾಸಿಟಿ ಆಗ್ಬಿಡುತ್ತೆ. ಯಾಕೆಂದ್ರೆ ಇದೇ ರೀತಿನೇ ಕನ್ನಡಿ ಚೂರುಗಳ ಬಗ್ಗೆ ಗೊತ್ತಾ ಅಂತ ಪೊಲೀಸ್ ಆಫೀಸರ್ಸ್ ಕೇಳಿದ್ರು. ಸೊ ಹುಡುಗರು ಇವಾಗ ಕಂಪ್ಯೂಟರ್ ಹತ್ರನೇ ಕನ್ನಡಿಯ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡು ಅಂತ ಕೇಳಿದ್ರೆ ಅದರ ಹತ್ರ ಅಷ್ಟೊಂದು ಇನ್ಫಾರ್ಮೇಶನ್ ಏನು ಇರೋದಿಲ್ಲ. ಅದಕ್ಕೆ ತಕ್ಷಣವೇ ತಮ್ಮ ಹುಡುಗ ನಾವು ಮೇಸನ್ ಅಂಕಲ್ಗೆ ಕಾಲನ್ನ ಮಾಡಿ ವಿಷಯವನ್ನ ಕೇಳೋಣ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಹೆಲನ್ ಹುಡುಗಿ ಏನು ಮೇಸನ ಅವರು ಯಾರು ಅಂತ ಕೇಳ್ತಾಳೆ. ಮೇಸನು ಇವರ ತಂದೆ ತಾಯಿಯ ಹಳೆ ಫ್ರೆಂಡ್ ಅನ್ಸುತ್ತೆ. ಸೊ ಅಮ್ಮ ಅಪ್ಪನ ಬಗ್ಗೆ ಅವರಿಗೆ ತುಂಬಾನೇ ಡೀಟೇಲ್ಸ್ ಗೊತ್ತು ಅನ್ನೋದ್ರಿಂದ ಇವಾಗ ಕೂಡ ಇವ್ರುಗಳ ತಂದೆ ತಾಯಿ ಎಲ್ಲಿರ್ಬೋದು ಅನ್ನೋ ವಿಷಯ ಅವರಿಗೆ ಗೊತ್ತಿರ್ಬೋದು ಅಂತ ಅನ್ಕೊಂಡ ತಮ್ಮ ಹುಡುಗ ಕೇಳೋಣ ಅಂತ ಹೇಳ್ತಾನೆ. ಆದ್ರೆ ಇದರಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇರಲ್ಲ ದೊಡ್ಡ ನನಗೆ. ಇದ್ರೂ ತಮ್ಮ ಹೇಳ್ತಿದ್ದಾನಲ್ಲ ಬೇರೆ ದಾರಿ ಇಲ್ಲ ಅಂತ ಅವರ ಹತ್ರನೇ ಹೋಗಿ ಕೇಳೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಅದೇ ತರ ಕಾರಣ ತಗೊಂಡು ಡೈರೆಕ್ಟ್ ಆಗಿ ಮೇಸನ್ ಅವರ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಇವು ಎಲ್ಲವನ್ನು ಆ ಪೊಲೀಸ್ ಆಫೀಸರ್ಸ್ ಮತ್ತೆ ಆ ಮಾಯಿ ಹೊರಗಡೆ ಕಾರಲ್ಲಿ ಕೂತು ವಾಚ್ ಮಾಡ್ತಾನೆ ಇದ್ದಿರ್ತಾರೆ. ಸೊ ಇವ್ರುಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ಏನಾದ್ರೂ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂತ ನಮ್ಮ ಹುಡುಗರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿದ್ರೆ ನಮ್ಮ ಹುಡುಗರು ಮೇಸನ್ ಅಂಕಲ್ ಅವರ ಮನೆಗೆ ಹೋಗೋದಕ್ಕೂ ಮುಂಚೆ ಡಾಕ್ಟರ್ ಗ್ರಾಮರ್ ಅನ್ನುವ ಒಬ್ಬರ ಜಾಗಕ್ಕೆ ಹೋಗ್ತಾರೆ. ಅವರೊಬ್ಬರು ಹಳೆ ಸೈಂಟಿಸ್ಟ್ ಅನ್ಸುತ್ತೆ. ಇವರುವೇ ನಮ್ಮ ಹುಡುಗರವರ ತಂದೆ ತಾಯಿಯ ಹಳೆ ಫ್ರೆಂಡೇ ಇರಬೇಕು. ಡಾಕ್ಟರ್ ನಿಮ್ಮ ಹೆಲ್ಪ್ ನಮಗೆ ಬೇಕು ಅಂತ ಹುಡುಗರು ಕೇಳ್ಕೋಬೇಕಾದ್ರೆ ನಿಮ್ಮ ತಂದೆ ತಾಯಿಯ ಮಾಯಿ ಕನ್ನಡಿ ಪೀಸ್ ಅನ್ನು ಹುಡುಕಿ ಹೋಗಿ ತಾನೇ ಕಾಣೆ ಆಗ್ಬಿಟ್ಟಿದ್ದಾರೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಅದನ್ನ ಕೇಳಿ ನಮ್ಮ ಹುಡುಗರು ಶಾಕ್ ಆಗ್ಬೇಕಾದ್ರೆ ಅದು ಮಾತ್ರ ಇಲ್ಲ, ಇನ್ನವೇ ತುಂಬಾನೇ ಶಾಕಿಂಗ್ ಆಗಿರುವ ವಿಷಯಗಳನ್ನ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಈ ಸ್ನೋ ವೈಟ್ ಕಥೆಯಲ್ಲಿ ಬರುವ ಕನ್ನಡಿ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತಾ? ಅದರಲ್ಲಿ ಬರುವ ಮಾಯ ಕನ್ನಡಿ ಒಳಗಡೆ ಒಂದು ದುಷ್ಟಶಕ್ತಿಯ ವ್ಯಕ್ತಿ ಇದ್ದಿದ್ದ ರೀತಿ ಒಂದು ಕಥೆ ಇದೆ. ಆದ್ರೆ ಅದು ಬರೀ ಕಥೆ ಇಲ್ಲ, ಅದು ನಿಜ. ಅದ್ರ ಒಳಗಡೆ ದುಷ್ಟಶಕ್ತಿ ಇತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ದೊಡ್ಡ ಮಹಾಶಕ್ತಿ ಇರ್ತಿತ್ತು. 100 ವರ್ಷಗಳ ಹಿಂದೆ ಗ್ರೂಗನ್ ಅಂತ ಹೇಳುವ ಒಂದು ವಾರಿಯರ್ ಗುಂಪು ಕನ್ನಡಿಯನ್ನು ಕಂಡಿಡಿದಿದ್ದಾರೆ. ಹೆಸರಿಗೆ ತಕ್ಕಿದಂತೆ ಅವರುಗಳು ತುಂಬಾನೇ ಕ್ರೂರಿಗಳು. ಆ ಮಿರರ್ ಶಕ್ತಿಯನ್ನು ಯೂಸ್ ಮಾಡಿ ಅವರುಗಳು ಆಡಿದ ಆಟದಿಂದಾನೇ ನಮ್ಮ ಭೂಮಿಯಲ್ಲಿ ಡಾರ್ಕ್ ಏಜಸ್ ಅಂತ ಹೇಳಲಾಗುವ ಆ ಕತ್ತಲೆಯ ಕಾಲ ಸೃಷ್ಟಿಯಾಯಿತು. ಯಾಕೆಂದ್ರೆ ಆ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ತೋರಿಸಿ ನೀವು ಏನೇ ಬೇಡ್ಕೊಂಡ್ರು ಸರಿ ಅದು ಹಾಗೆ ನಡೆಯುತ್ತೆ. ಆದ್ರಿಂದ ಅವನ ಹತ್ರ ಇಂದ ಈ ಪ್ರಪಂಚವನ್ನ ಭೂಮಿಯನ್ನ ಕಾಪಾಡೋದಕ್ಕಾಗಿ 13ನೇ ಇಸ್ವಿಯಲ್ಲಿ ವೇಟೆನ್ಸ್ ಅನ್ನುವ ಒಂದು ಸೀಕ್ರೆಟ್ ಸೊಸೈಟಿ ಸೃಷ್ಟಿಯಾಯಿತು. ಅವರುಗಳು ಆ ಮಿರರ್ ಅನ್ನು ಹೊರದಾಕೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಆ ಮಿರರ್ ಒಳಗಡೆ ಇರ್ತಾ ಇದ್ದ ದುಷ್ಟಶಕ್ತಿ ಅವರುಗಳನ್ನ ಕೆಲಸವನ್ನ ಮಾಡೋದಕ್ಕೆ ಬಿಡದೆ ತಡೆದಿದೆ. ಆದ್ರೂ ಇವರುಗಳು ಹೇಗೋ ಹೋರಾಡಿ ಆ ಮಿರರ್ ಅಲ್ಲಿ ಇರುವ ಒಂದು 4 ಪೀಸ್ ಅನ್ನ ಮಾತ್ರ ಹೊಡೆದಿದ್ದಾರೆ. ಆ 4 ಪೀಸ್ ಅನ್ನು ಒಬ್ಬೊಬ್ಬರಿಗೂ ಒಂದೊಂದು ಪೀಸ್ ಅನ್ನುವ ಲೆಕ್ಕದಲ್ಲಿ ವೇಟೆನ್ಸ್ ತಗೊಂಡು ಭೂಮಿಯ 4 ಸೈಡ್ಗೆ ಹೋಗಿ ಅದನ್ನ ಹೌಸ್ ಇಟ್ಬಿಟ್ರು. ಆ ಫುಲ್ ಕನ್ನಡಿಯನ್ನ 5ನೇದಾಗಿ ಇರ್ತಾ ಇದ್ದ ಒಬ್ಬ ವೇಟೆಯನ್ ತಗೊಂಡು ಹೋಗಿ ಬೇರೆ ಕಡೆ ಹೌಸ್ ಇಟ್ಬಿಟ್ಟ. ಆದ್ರೆ ಇವಾಗ ಇಷ್ಟು 100 ಇಶ್ವಿಗಳು ಕಳೆದಾದ ಮೇಲೆ ಆ ಗ್ರೂಗನ್ ಗುಂಪನ್ನ ಸೇರಿದವರು ತುಂಬಾನೇ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ಕನ್ನಡಿ ಪೀಸ್ ಗಳನ್ನ ಮತ್ತೆ ಒಂದಾಗಿ ಸೇರಿಸಿ ಈ ಪ್ರಪಂಚವನ್ನ ಮತ್ತೆ ಕತ್ತಲೆಯ ಒಳಗಡೆ ತಗೊಂಡು ಹೋಗ್ಬೇಕು ಅಂತ ಅನ್ಕೋತಿದ್ದಾರೆ. ಆದ್ರಿಂದಾನೇ ಇದು ಗೊತ್ತಾಗ್ಲಿಕ್ಕೆ ಬಂದಿದ್ದ ನಮ್ಮ ಹುಡುಗರವರ ಅಮ್ಮ ಅಪ್ಪ ಆ ಪೀಸಸ್ ನ ಕಂಡು ಸೇಫ್ ಆಗಿ ಇಡೋದಕ್ಕಾಗಿ ಹೋಗಿದ್ದಾರೆ. ಆದ್ರೆ ಅದು ಅವ್ರಿಗೆ ನಿಮ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಇವ್ರುಗಳನ್ನ ಹುಡುಕಿ ಬಂದಿದ್ದ ಪೊಲೀಸ್ ಆಫೀಸರ್ಸ್ ಕನ್ನಡಿಯ ಬಗ್ಗೆ ಮಾತಾಡಿದ್ರೆ ನಮ್ಮ ಹುಡುಗರಿಗೆ ಗೊತ್ತಾಗ್ಲಿಕ್ಕೆ ಬಂದ್ಬಿಡ್ತು ಅವ್ರಗಳ ಹತ್ರ ಆಲ್ರೆಡಿ ಒಂದು ಪೀಸ್ ಸಿಗಾಕೋಬಿಟ್ಟಿದೆ, ಇನ್ನ 3 ಪೀಸಸ್ ಅನ್ನೇ ಅವ್ರುಗಳು ಹುಡುಕ್ತಿದ್ದಾರೆ ಅಂತ. ಸೊ ಅದನ್ನ ಅವ್ರುಗಳು ಕಂಡುಹಿಡಿಯೋದಕ್ಕೂ ಮುಂಚೆ ಇವ್ರುಗಳು ಬೇಗನೆ ಕಂಡುಹಿಡಿಬೇಕಾಗಿದೆ. ಸೊ ತಕ್ಷಣವೇ ನಮ್ಮ ಹುಡುಗರು ಆ ಸೈಂಟಿಸ್ಟ್ ಅವರ ಹತ್ರ ಆ 3 ಕನ್ನಡಿ ಪೀಸ್ಗಳು ಎಲ್ಲಿ ಇರ್ತಿದೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಫಟ್ ಅಂತ ಸೈಂಟಿಸ್ಟ್ ಅವರು ಅವ್ರ ಶರ್ಟ್ ಒಳಗಡೆ ಕೈಯನ್ನ ಬಿಟ್ಟು ಅವರ ಕತ್ತಿನಲ್ಲಿ ಅವರು ಹಾಕೊಂಡಿದ್ದ ಆ ಡಾಲರ್ ಅನ್ನ ತೆಗೆದು ಹೊರಗಡೆ ತೋರಿಸ್ತಾರೆ. ನೋಡಿದ್ರೆ ಆ 4 ಪೀಸ್ ಅಲ್ಲಿ ಒಂದು ಪೀಸ್ ಅನ್ನೇ ನಮ್ಮ ಬಾಸ್ ಅವರು ಚೈನಿಗೆ ಡಾಲರ್ ಆಗಿ ಹಾಕಿ ಸೇಫ್ ಗಾರ್ಡ್ ಮಾಡಿ ಬಂದಿದ್ದಾರೆ. ಮಿಕ್ಕಿರುವ ಪೀಸ್ ಗಳನ್ನ ಹೇಗೆ ಹುಡುಕಿ ಕಂಡುಹಿಡಿಯೋದು ಅಂತ ನಮ್ಮ ಹುಡುಗರು
ಕೇಳಿದ್ರೆ ಮತ್ತೆ ಪ್ಯಾಂಟ್ ಪಾಕೆಟ್ ಒಳಗಡೆ ಕೈಯನ್ನ ಬಿಟ್ಟು ಒಂದು ಗ್ರೀನ್ ಕಲರ್ ಸ್ಟೋನ್ ಅನ್ನು ಹೊರಗಡೆ ತೆಗೆದು ತೋರಿಸ್ತಾರೆ. ಇದು ನಿಮಗೆ ದಾರಿನ ತೋರಿಸುತ್ತೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೇನೆ ಅವರ ಮನೆ ಡೋರ್ ಅನ್ನು ಹೊಡ್ಕೊಂಡು ಪೊಲೀಸ್ ಆಫೀಸರ್ಸ್ ಒಳಗಡೆ ಬಂದ್ಬಿಡ್ತಾರೆ. ಒಂದು ದೊಣ್ಣೆಯನ್ನ ತಗೊಂಡು ಅವರುಗಳು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನೋಡೋದಕ್ಕೆ ಅಮಾಯಕನಾಗಿ ಇನ್ನೋಸೆಂಟ್ ಆಗಿ ಕಾಣ್ತಾ ಇರುವ ನಮ್ಮ ಸೈಂಟಿಸ್ಟ್ ಆ ಡೂಪ್ಲಿಕೇಟ್ ಪೊಲೀಸರ್ಸ್ ಗೆ ಹೊಡೆದು ಬೆಂಡು ತೆಗಿತಾರೆ. ತಕ್ಷಣವೇ ನಮ್ಮ ಹುಡುಗರನ್ನ ಇಲ್ಲಿಂದ ಓಡಿ ಹೋಗಿ ಎಸ್ಕೇಪ್ ಆಗಿ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಪಾತಾಳದ ಒಳಗಡೆ ಬಿದ್ದಿದ್ದ ನಮ್ಮ ಹುಡುಗರ ಅವರ ಅಮ್ಮ ನಿಧಾನಕ್ಕೆ ಕಷ್ಟಪಟ್ಟು ಹತ್ತಿ ಒಂದು ಬೆಟ್ಟದ ಮೇಲೆ ಬಂದು ಸೇರ್ತಾರೆ. ಎಲ್ಲೇ ಹುಡುಕಿದ್ರು ಅವರ ಗಂಡನನ್ನ ಕಂಡು ಹಿಡಿಯೋದಕ್ಕೆ ಆಗ್ತಿಲ್ಲ. ಗಂಡ ಅಪ್ಸ್ಕ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಈ ಕಡೆ ನಮ್ಮ ಹುಡುಗರು ಇವಾಗ ನಾವು ಏನನ್ನ ಮಾಡುವುದು, ಫಸ್ಟ್ ನಮ್ಮ ಅಮ್ಮ ಅಪ್ಪವನ್ನ ಕಂಡು ಹಿಡಿಯೋದಾ, ಇಲ್ಲ ಈ ಮಿರರ್ ಪೀಸ್ ಗಳನ್ನ ಕಂಡು ಹಿಡಿಯೋದಾ, ಇಲ್ಲ ಅದನ್ನ ಕಂಡು ಹಿಡಿದ್ಬಿಟ್ಟು ನಂತರ ಅಮ್ಮ ಅಪ್ಪವನ್ನ ಕಂಡು ಹಿಡಿಯೋದಾ ಅಂತ ಮಾತಾಡಿ ಬರ್ತಿರ್ತಾರೆ. ಆವಾಗ ಸೈಂಟಿಸ್ಟ್ ಅವರು ಕೊಟ್ಟು ಕಳಿಸಿದ ಗ್ರೀನ್ ಕಲರ್ ಸ್ಟೋನ್ ವೈಬ್ರೇಟ್ ಆಗೋದಕ್ಕೆ ಶುರುವಾಗುತ್ತೆ. ಅದನ್ನ ತೆಗೆದು ಕಿವಿ ಹತ್ರ ಇಟ್ಟು ಕೇಳ್ಬೇಕಾದ್ರೆ ಅದು ಒಂದೇ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಿರುತ್ತೆ. ತಕ್ಷಣವೇ ನಮ್ಮ ಹುಡುಗನಿಗೆ ಒಂದು ಐಡಿಯಾ ಬಂದು ಫಟ್ ಅಂತ ಅವನ ಮೊಬೈಲ್ ಅನ್ನ ಕೈಗೆ ತಗೊಂಡು ಫ್ರೀಕ್ವೆನ್ಸಿನ ಇಟ್ಟು ಅದರ ನಂಬರ್ ಅನ್ನು ಕಂಡು ಹಿಡಿಯುವ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ತಾನೆ. ನೋಡಿದ್ರೆ ಅದರಲ್ಲಿ ಬರುವ ನಂಬರ್ ಗೂಗಲ್ ಕೋಆರ್ಡಿನೇಟ್ಸ್ ಅಲ್ಲಿ ಬರುವ ಒಂದು ನಂಬರ್ ರೀತಿನೇ ಇರುತ್ತೆ. ಆ ಕೋಆರ್ಡಿನೇಟ್ ಏನು ಅಂತ ಗೂಗಲ್ ಕ್ರೋಮ್ ಅಲ್ಲಿ ಹಾಕಿ ನೋಡಿದ್ರೆ ರಾಕಿ ಮೌಂಟೇನ್ ಅಂತ ಒಂದು ಬೆಟ್ಟವನ್ನ ತೋರಿಸುತ್ತೆ. ಹಾಗಾದ್ರೆ ಇನ್ನೊಂದು ಕನ್ನಡಿ ಪೀಸು ಅಲ್ಲಿನೇ ಇರಬೇಕು ಅಂತ ಕಂಡುಹಿಡಿದಿದ್ದ ನಮ್ಮ ಹುಡುಗರು ಅಲ್ಲಿಗೆ ಹೋಗೋಣ ಅಂತ ಡಿಸೈನ್ ಮಾಡ್ತಾರೆ. ಈ ಕಡೆ ನಮ್ಮ ಹುಡುಗರ ಅವರ ಅಮ್ಮ ಬೆಟ್ಟದಿಂದ ಮೇಸನ್ ಅವನ ಮನೆಯನ್ನು ಕಂಡು ಹಿಡಿದು ಅವನ ಮನೆಗೇನೆ ಡೈರೆಕ್ಟ್ ಬಂದ್ಬಿಡ್ತಾರೆ. ನೋಡಿದ್ರೆ ಅವನು ಬಾಲ್ಕನಿ ಮೇಲೆ ನಿಂತು ಯಾರ ಜೊತೆನೋ ಪಿಸು ಪಿಸು ಅಂತ ಮಾತಾಡ್ತಿರ್ತಾನೆ. ಏನು ಅಂತ ಕೇಳಿದ್ರೆ, ನೀವು ಯಾರಿಗೆ ಹೊಡಿತಿರೋ ಸಾಯಿಸಿರೋ ನನಗೆ ಗೊತ್ತಿಲ್ಲ, ಆ ಹುಡುಗರ ಹತ್ರ ನನಗೆ ಬೇಕಾಗಿರುವ ಕನ್ನಡಿ ಪೀಸ್ ಇರ್ತಿದೆ, ಅದನ್ನ ಹೇಗಾದ್ರೂ ತಂದು ನನಗೆ ತಲುಪಿಸಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ತಕ್ಷಣವೇ ಒಳಗಡೆ ಹೋಗಿ ಅವನನ್ನ ಡೈರೆಕ್ಟ್ ಆಗಿ ಫೇಸ್ ಮಾಡುವ ಅಮ್ಮ, ಅಯ್ಯೋ ಪಾಪಿ ಮೇಸ, ನಮಗೆ ಫ್ರೆಂಡ್ ಆಗಿ ಇದ್ಕೊಂಡು ನಮಗೇನೆ ನೀನು ಮೋಸ ಮಾಡ್ಬಿಟ್ಟಿದ್ಯಲ್ಲ, ದ್ರೋಹಿ ನೀನು ಅಂತ ಹೇಳಿ ಅವ್ರು ಮಾತಾಡ್ಬೇಕಾದ್ರೆ ನಮಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಮೇಸನ್ ಕೂಡ ಸೀಕ್ರೆಟ್ ಸೊಸೈಟಿ ವೇಟನ್ಸ್ ಅನ್ನ ಸೇರಿದವನೇ ಅಂತ. ಆದ್ರೆ ಇವಾಗ ಕೆಟ್ಟವನಾಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಅದಕ್ಕಾದ ಕಾರಣ ಏನು ಅಂದ್ರೆ, ಇವುಗಳು ವೇಟನ್ ಸೊಸೈಟಿಗೆ ಸೇರೋಕ್ಕೂ ಮುಂಚೆ ಒಂದು ಪ್ರಾಮಿಸ್ ಅನ್ನ ಮಾಡ್ತಾರೆ. ಅಂದ್ರೆ ಈ ಇಂಪಾರ್ಟೆಂಟ್ ಸೀಕ್ರೆಟ್ ಆಗಿ ಇರುವ ನಿಧಿಗಳನ್ನೆಲ್ಲ ಕಂಡು ಹಿಡಿದು ಅದನ್ನ ಸೇಫ್ ಆಗಿ ಇಡಬೇಕು. ಆದ್ರೆ ಯಾವುದೇ ಸಮಯದಲ್ಲೂ ಯಾವುದೇ ಕಾರಣಕ್ಕೂ ಎಂತಹ ಸಿಚುವೇಶನ್ ಅಲ್ಲೂ ಪರ್ಸನಲ್ ಆಗಿ ಅವರುಗಳು ಯೂಸ್ ಮಾಡ್ಕೋಬಾರ್ದು. ಹಾಗಿರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಮೇಸನ್ ಅವರ ತಂದೆ ಅವರ ಫೈನಲ್ ಮಿಷನ್ ಅಲ್ಲಿ ಕಪ್ ಆಫ್ ಹೋಲಿ ಗ್ರೇವ್ ಅಂತ ಒಂದು ಜೀಸಸ್ ಕಾಲದ ಗ್ಲಾಸ್ ಅನ್ನು ಹುಡುಕಿ ಸುತ್ತಾಡಿದ್ದಾರೆ. ಆ ಗ್ಲಾಸ್ ಅಲ್ಲಿ ಇರುವ ನೀರನ್ನು ಕುಡಿದ್ಬಿಟ್ರೆ ಸತ್ತೋಗಿದ್ದ ಡೆಡ್ ಬಾಡಿ ಕೂಡ ಜೀವ ಬಂದು ಎದ್ದು ಬಂದ್ಬಿಡುತ್ತೆ. ಅಷ್ಟೊಂದು ಪವರ್ ಇರ್ತಿದೆ ಆ ಗ್ಲಾಸ್ಗೆ. ಆದ್ರೆ ಆ ಮಿಷನ್ ಅಲ್ಲಿ ಮೇಸನ್ ಅವರ ತಂದೆಗೆ ಸಿಕ್ಕಾಪಟ್ಟೆ ಏಟಾಗಿ ಸಾಯೋ ಸ್ಟೇಜ್ ಗೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅಂತಹ ಸ್ಟೇಜ್ ಅಲ್ಲಿ ಕೂಡ ಕಪ್ಪಿಂದ ನೀರನ್ನು ಕುಡಿಯಲ್ಲ ಅಂತ ಡಿಸಿಷನ್ ಅನ್ನ ತಗೋಬಿಟ್ಟಿದ್ದಾರೆ. ಯಾಕೆಂದ್ರೆ ಅದೇನೆ ಅವರು ಈ ಸೀಕ್ರೆಟ್ ಸೊಸೈಟಿಗೆ ಮಾಡಿಕೊಟ್ಟಿರುವ ಪ್ರಾಮಿಸ್. ಅದರಿಂದನೇ ಅವರಿಗೆ ಜೀವ ಹೋಗ್ಬಿಟ್ಟಿದ್ದು, ಸತ್ತೋಗ್ಬಿಟ್ಟಿದ್ದು. ಸೊ ಅದರಲ್ಲಿ ಟೆನ್ಷನ್ ಆಗಿದೆ ಈ ಮೇನ್ಸನ್. ಪ್ರಾಮಿಸ್ ಆಗ್ಲಿ ಕಿಸ್ಮಿಸ್ ಆಗ್ಲಿ ನನಗೆ ಏನು ಬೇಡ ಅಂತ ವೇಟನ್ಸ್ ಗ್ರೂಪ್ ಇಂದ ಅವಾಯ್ಡ್ ಮಾಡಿ ದೂರ ಬಂದ್ಬಿಟ್ಟಿದ್ದಾನೆ. ಈ ಕಥೆಯನ್ನೆಲ್ಲ ಅವನು ಹೇಳ್ತಾನೆ ಇರ್ಬೇಕಾದ್ರೆ ತುಂಬಾನೇ ಹೊಟ್ಟೆ ಆಗ್ತಾ ಇರುವ ಅಮ್ಮ ಅವರು ಅಲ್ಲಿ ಟೇಬಲ್ ಅಲ್ಲಿ ಇರ್ತಾ ಇರುವ ಒಂದು ಆಪಲ್ ಅನ್ನ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ಕೋತಾರೆ. ಈ ಕಥೆಯನ್ನೆಲ್ಲ ಮೇನ್ಸನ್ ಹೇಳಿ ಕಂಪ್ಲೀಟ್ ಅನ್ನ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಅಮ್ಮ ಅವರಿಗೆ ತಲೆ ತಿರುಗೋದಕ್ಕೆ ಶುರುವಾಗ್ಬಿಡುತ್ತೆ. ಏನು ಅಂತ ಕೇಳಿದ್ರೆ, ಅವರು ತಿಂದಿದ್ದ ಫ್ರೂಟ್ಸ್ ಅಲ್ಲಿ ಇವನು ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿ ಇಟ್ಟಿದ್ನಂತೆ. ಅಯ್ಯೋ ಪಾಪಿ ಮೇಸ ಅಂತ ಹೇಳಿ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ ಅಮ್ಮ. ಲೋ ತಮ್ಮ, ಹಾಗೆ ಬಂದು ಇವರನ್ನ ಪ್ಯಾಕೇಜ್ ಮಾಡಿ ತಗೊಂಡು ಹೋಗು ಅಂತ ಹೇಳ್ಬೇಕಾದ್ರೆ ಒಬ್ಬ ಬಾಡಿ ಗಾರ್ಡ್ ಬಂದು ಅಮ್ಮ ಅವರನ್ನ ಎತ್ಕೊಂಡು ಹೋಗ್ತಾನೆ. ಈ ಕಡೆ ನಮ್ಮ ಹುಡುಗರು ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಆ ರಾಕಿ ಮೌಂಟೈನ್ ಗೆ ಬಂದು ಸೇರ್ತಾರೆ. ಆ ಮಿರರ್ ಪೀಸ್ ಗಳನ್ನ ಹುಡುಕಿ ಹಾಗೆ ಇವ್ರುಗಳು ಮಾತಾಡ್ಕೊಂಡು ಕಾಡಿನ ಒಳಗಡೆ ಸುತ್ತಾಡ್ತಿರ್ಬೇಕಾದ್ರೆ ಆವಾಗ್ಲೇ ಹೆಲನ್ ಒಂದು ವಿಷಯವನ್ನ ಹೇಳ್ತಾಳೆ. ಇವ್ರುಗಳ ತರನೇ 4-5 ವೇಟಯನ್ಸ್ ಫ್ಯಾಮಿಲಿಗಳು ಇರ್ತಿದ್ಯಂತೆ. ಅದ್ರ ಬಗ್ಗೆ ಇವ್ರುಗಳು ಮಾತಾಡಿ ಬರ್ತಿರ್ಬೇಕಾದ್ರೇನೆ ಇವ್ರುಗಳ ಮುಂದೆ ಒಂದು ಶಾರ್ಪ್ ಆಗಿ ಎತ್ತರವಾಗಿರುವ ಒಂದು ಬೆಟ್ಟ ಕಾಣುತ್ತೆ. ಬೇರೆ ದಾರಿ ಇಲ್ಲ, ಇದ್ರಲ್ಲೇ ನಾವು ಹತ್ತಿ ಹೋಗ್ಬೇಕಾಗಿದೆ ಅಂತ ಸಿಚುವೇಶನ್ ಬರ್ಬೇಕಾದ್ರೆ ಹುಡುಗರು ಹತ್ತೋದಕ್ಕೆ ಶುರು ಮಾಡ್ತಾರೆ. ಇವು ಎಲ್ಲವನ್ನು ಒಬ್ಬ ಗುಲಾಮನ ಜೊತೆಗೆ ಮಾಯಿ ವಾಚ್ ಮಾಡ್ತಿರ್ತಾಳೆ ದೂರದಿಂದ. ಅವ್ರುಗಳು ಹೋಗಿ ಫಸ್ಟ್ ಆ ಮಿರರ್ ಪೀಸ್ ಅನ್ನ ಕಂಡಿಡಿದು ತಗೊಂಡು ಬರ್ಲಿ, ನಂತರ ಅವ್ರುಗಳನ್ನ ಹೊಡೆದು ಅವ್ರುಗಳ ಹತ್ರ ಇಂದ ಮಿರರ್ ಪೀಸಸ್ ಅನ್ನ ನಾವು ಕಿತ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ವೈಟ್ ಮಾಡ್ತಿರ್ತಾಳೆ ಮಾಯಿ. ಈ ಕಡೆ ನಮ್ಮ ಹುಡುಗರು ಕೂಡ ಆ ಕೋಆರ್ಡಿನೇಟ್ ತೋರಿಸಿದ ಜಾಗಕ್ಕೆ ಕರೆಕ್ಟ್ ಆಗಿ ಬಂದು ಸೇರ್ತಾರೆ. ಅಲ್ಲಿ ಬೆಟ್ಟದ ಬಂಡೆಗಳಲ್ಲಿ ವಿಚಿತ್ರವಾಗಿರುವ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರುತ್ತೆ. ಆ ಅಕ್ಷರಗಳು ಯಾವ ದಾರಿಯಲ್ಲಿ ಹೋಗ್ತಿದೆಯೋ ಅದನ್ನೇ ಫಾಲೋ ಮಾಡಿ ನಮ್ಮ ಹುಡುಗರು ಕೂಡ ಹೋಗ್ತಿರ್ತಾರೆ. ಆವಾಗ ಮುಂದೆ ಒಂದು ಚಿಕ್ಕ ಗುಹೆ ಇರೋ ರೀತಿ ಕಾಣುತ್ತೆ. ಅದ್ರ ಒಳಗಡೆ ಹೋಗೋಣ ಅಂತ ನಮ್ಮ ತಮ್ಮ ಹುಡುಗ ಒಂದು ಹೆಜ್ಜೆನ ಎತ್ತಿಡ್ತಾನೆ. ನೋಡಿ, ಹೌಸ್ ಇಟ್ಟದ ಒಂದು ಕಬ್ಣದ ಟ್ರಾಪ್ ಸ್ಪೀಡ್ ಆಗಿ ಬಂದು ಇವನ ಮುಖಕ್ಕೇನೆ ಹೊಡೆಯೋಕೆ ಬರುತ್ತೆ. ಅಷ್ಟರಲ್ಲಿ ಅಣ್ಣ ಹುಡುಗ ತಮ್ಮನನ್ನ ಕಾಪಾಡ್ಬಿಡ್ತಾನೆ. ಅಪ್ಪ ಸದ್ಯ ಅಂತ ಫೀಲ್ ಮಾಡ್ತಾನೆ ತಮ್ಮ. ಆವಾಗ ಇನ್ನೊಂದು ದಾರಿಯಿಂದ ನಮ್ಮ ಹೆಲನು ಆ ಗುಹೆ ಒಳಗಡೆ ನುಗ್ಗಿ ಹೋಗ್ತಾಳೆ. ಅಣ್ಣ ಮತ್ತೆ ತಮ್ಮ ಕೂಡ ಅವಳನ್ನ ಫಾಲೋ ಮಾಡಿ ಹಿಂದೆನೆ ಆ ಗುಹೆ ಒಳಗಡೆ ಹೋಗ್ತಾರೆ. ಒಳಗಡೆ ಬಂದು ನೋಡ್ಬೇಕಾದ್ರೆ ಸತ್ತೋಗಿರುವ ಮನುಷ್ಯರ ಸ್ಕೆಲಿಟನ್ಸ್ ಎಲ್ಲ ಬಿದ್ದಿರ್ತವೆ. ಆ ಸ್ಕೆಲಿಟನ್ ಕೈಯಲ್ಲಿ ಇರ್ತಾ ಇರುವ ಒಂದು ಬೆಂಕಿ ಸ್ಟಿಕ್ ಅನ್ನು ತಗೊಂಡು ಇವ್ರುಗಳು ಇನ್ನ ಡೀಪ್ ಆಗಿ ಆ ಗುಹೆ ಒಳಗಡೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಒಂದು ಹಾವಿನ ತಲೆ ಸ್ಟ್ಯಾಚ್ಯೂ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದರಿಂದ ನೀರು ಕಂಟಿನ್ಯೂಸ್ ಆಗಿ ಕೆಳಗಡೆ ಇರುವ ತೊಟ್ಟಿಗೆ ಚೋಡ್ತಾನೆ ಇರುತ್ತೆ. ಆ ತೊಟ್ಟಿಗೆ ಒಳಗಡೆನೆ ಇವ್ರುಗಳು ಹುಡುಕಿ ಬಂದಿರುವ 2ನೇ ಪಾಟ್ ಇರ್ತಾ ಇರೋದು. ಇದು ಮೇ ಬಿ ಯಾವ್ದಾದ್ರು
ಟ್ರಾಪ್ ಆಗಿರಬಹುದು ಅಂತ ಯೋಚನೆ ಮಾಡಿದ ಅನ್ನ ಫಸ್ಟ್ ಆ ಹಾವಿನ ಬಾಯಿಯ ಒಳಗಡೆ ಕೈಯನ್ನ ಬಿಟ್ಟು ಆ ನೀರನ್ನ ಸ್ಟಾಪ್ ಮಾಡ್ತಾನೆ. ನಂತರ ಫಟ್ ಅಂತ ಆ ತೊಟ್ಟಿಯ ಒಳಗಡೆ ಕೈಯನ್ನ ಬಿಟ್ಟು ಒಳಗಡೆ ಇರ್ತಾ ಇರುವ ಪಾಟ್ ಅನ್ನು ಹೊರಗಡೆ ತೆಗಿತಾನೆ. ಆದ್ರೆ ಆ ಜಾಗ ಹೊಡೆದೋಗಿಲ್ಲ, ಶೇಕ್ ಆಗ್ತಿಲ್ಲ, ಅರ್ತ್ ಕ್ವೇಕ್ ಆಗ್ತಿಲ್ಲ, ಏನುವೇ ಆಗಿಲ್ಲ. ಏನಿದು ಸ್ಕ್ರಿಪ್ಟ್ ಅನ್ನ ಚೇಂಜ್ ಮಾಡ್ಬಿಟ್ಟಿದಾರ ಅಂತ ಯೋಚನೆ ಮಾಡಿದ ನಮ್ಮ ಹುಡುಗರು ಸರಿ ಆಯ್ತು ಅಂತ ಆ ಪಾಟ್ ಅನ್ನ ತಗೊಂಡು ಬೆಟ್ಟವನ್ನು ಬಿಟ್ಟು ಕೆಳಗಡೆ ಇಳಿದು ಬರ್ತಿರ್ತಾರೆ. ಅವಾಗ ಕರೆಕ್ಟ್ ಆಗಿ ಮಾಯಿ ಕಾರನ್ನ ತಗೊಂಡು ಆ ಜಾಗಕ್ಕೆ ಬರೋದನ್ನ ನೋಡಿದ ನಮ್ಮ ಹುಡುಗರು ಎದ್ದು ಬಿದ್ದು ಓಡಿ ಹೋಗ್ತಿರ್ತಾರೆ. ಆ ರೀತಿ ಓಡಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಇರುತ್ತೆ. ಅದನ್ನು ನೋಡಿದವರು ಅದ್ರ ಕೆಳಗಡೆ ಹೋಗಿ ಹೌಸ್ಕೋತಾರೆ. ಇದು ಗೊತ್ತಿಲ್ಲದೆ ಇರುವ ಮಾಯಿ ಅವ್ರಗಳನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಡ್ತಾಳೆ. ಆದ್ರೆ ಆ ಸಮಯ ಅಂತ ನೋಡಿ ನಮ್ಮ ತಮ್ಮ ಹುಡುಗನಿಗೆ ಸ್ನೀಸಿಂಗ್ ಬಂದ್ಬಿಡುತ್ತೆ. ಆ ಸದನ ಕೇಳಿದ ಮಾಯಿ ರಿಟರ್ನ್ ಆ ಜಾಗಕ್ಕೆ ಬರ್ತಾಳೆ. ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಅಲ್ಲಿರುವ ಒಂದು ದೊಡ್ಡ ಪಾತಾಳಕ್ಕೆ ಬಿದ್ದು ದೇವರೇ ನಮ್ಮನ್ನ ಕಾಪಾಡುವಂತ ಜಾರಿ ಬರ್ತಿರ್ತಾರೆ. ಮಾಯಿಗೆ ಕಾರಣ ಇಟ್ಟು ಇವ್ರುಗಳನ್ನ ಫಾಲೋ ಮಾಡೋದಕ್ಕೆ ಆಗದೆ ಇರೋದ್ರಿಂದ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹುಡುಗರು ಎಸ್ಕೇಪ್ ಆಗಿ ಕಾಡಿನ ಒಳಗಡೆ ಬಂದ್ಬಿಡ್ತಾರೆ. ಆವಾಗ ಹೆಲನು ನಮ್ಮ ಹುಡುಗರ ಹತ್ರ ಈ ಗ್ರೂಗನ್ ಗುಂಪನ್ನ ಸೇರಿದವರು ಈ ಕಾಡಿನ ಒಳಗಡೆ ನಮ್ಮನ್ನ ಕೊಂಡೊಡೆದು ಬಿಟ್ರೆ ಅದರ ನಂತರ ಅವರ ಹತ್ರ ಇಂದ ನಾವು ತಪ್ಪಿಸಿಕೊಳ್ಳೋದು ತುಂಬಾನೇ ಕಷ್ಟ. ಸೊ ನಮಗೆ ಯಾರಾದ್ರೂ VIP ಹೆಲ್ಪ್ ಬೇಕಾಗಿದೆ. ಆದ್ರಿಂದ ಮೇಸನ್ ಅಂಕಲ್ ಅವರಿಗೆ ಕಾಲ್ ಅನ್ನ ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮ ಹುಡುಗರು ಅವ್ರಗಳಿಗೆ ಅವರೇನೆ ಗುಳಿಯನ್ನು ತೋಡ್ಕೋತಿದ್ದಾರೆ. ಅಂಕಲ್ ಬೇಗನೆ ನಮಗೆ ನಿಮ್ಮ ಹೆಲ್ಪ್ ಬೇಕಾಗಿದೆ. ನಾವು ಒಂದು ಜಾಗದಲ್ಲಿ ಸಿಗೋಕೋಬಿಟ್ಟಿದ್ದೀವಿ. ನಮ್ಮನ್ನ ಕಾಪಾಡೋದಕ್ಕಾಗಿ ತಕ್ಷಣವೇ ಈ ಜಾಗಕ್ಕೆ ಬನ್ನಿ ಅಂತ ಕೇಳ್ಕೋಬೇಕಾದ್ರೆ ಮೇಸನ್ ಅಂಕಲ್ವೇ ತುಂಬಾನೇ ಖುಷಿಯಾಗಿ ನಮ್ಮ ಹುಡುಗರ ಹತ್ರ ಇಂದ ಇವ್ರುಗಳು ಇರ್ತಾ ಇರುವ ಜಾಗದ ಕೋಆರ್ಡಿನೇಟ್ಸ್ ಅನ್ನ ತಗೊಂಡು ಒಂದು ಚಿಕ್ಕ ಫ್ಲೈಟ್ ಅನ್ನ ತಗೊಂಡು ನಮ್ಮ ಹುಡುಗರು ಹೇಳಿದ ಸ್ಪಾಟ್ ಗೆ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಬಂದ್ಬಿಡ್ತಾನೆ. ಸೊ ಆ ಜಾಗಕ್ಕೆ ಬಂದಿದ್ದ ಮೇಸನ್ ಹತ್ರ ನಮ್ಮ ಹುಡುಗರು ನಮ್ಮ ತಂದೆ ತಾಯಿಯವರು ಕಾಣೆಯಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಏನುವೇ ಗೊತ್ತಿಲ್ಲದೆ ಇರೋ ರೀತಿ ಏನನ್ನ ನೀವು ಹೇಳ್ತಿದ್ದೀರಾ, ಫುಲ್ ಕಥೆಯನ್ನು ನನಗೆ ಹೇಳಿ ಅಂತ ಕೂತು ನಮ್ಮ ಹುಡುಗರ ಹತ್ರ ಎಲ್ಲಾ ಕಥೆಯನ್ನು ಕೇಳ್ತಾನೆ. ಏನು ನಿಮ್ಮ ತಂದೆ ತಾಯಿಯವರು ಬೇಟಿಯನ್ ಅನ್ನುವ ಸೀಕ್ರೆಟ್ ಸೊಸೈಟಿಯನ್ನ ಸೇರಿದವರ ಅಂತ ಏನು ಫಸ್ಟ್ ಟೈಮ್ ಕೇಳಿಸ್ಕೊಳ್ಳೋ ರೀತಿ ತುಂಬಾನೇ ಆಶ್ಚರ್ಯವಾಗಿ ಆಕ್ಟಿಂಗ್ ಅನ್ನ ಮಾಡ್ತಿರ್ತಾನೆ. ಹೌದು, ಯಾವ್ದ ಮ್ಯಾಜಿಕ್ ಕನ್ನಡಿ ಮತ್ತೆ 4 ಚೂರುಗಳು ಅಂತ ಹೇಳ್ತಿದ್ದೀರಲ್ಲ, ಅವೆಲ್ಲ ನಿಮ್ಮ ಹತ್ರ ಇರ್ತಿದ್ಯಾ, ಅದನ್ನ ತೋರಿಸಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೆಲನು ಸ್ವಲ್ಪ ಯೋಚನೆ ಮಾಡ್ತಾವಳೆ. ಆವಾಗ ಮೇನ್ಸನು ಕಂಪ್ಲೀಟ್ ಆಗಿ ನೀವು ನನಗೆ ಎಲ್ಲವನ್ನೂ ಹೇಳಿದ್ರೆ ಮಾತ್ರವೇ ನಿಮಗೆ ನಾನು ಸಹಾಯವನ್ನ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರು ಅವ್ರುಗಳು ಕಂಡಿಡ್ದಿರುವ 2 ಗಾಜಿನ ಪೀಸ್ ಅನ್ನು ತೋರಿಸ್ತಾರೆ. ಅದನ್ನು ನೋಡಿದ ತಕ್ಷಣವೇ ಮೇನ್ಸನು ಬಾಯ್ ಬಿಟ್ಟು ಆಶ್ಚರ್ಯವಾಗಿ ನೋಡ್ತಿರ್ತಾನೆ. ಇವನ ಲುಕ್ಕೆ ಸರಿ ಇಲ್ವಲ್ಲ ಅಂತ ನಮ್ಮ ಹೆಲನ್ಗೆ ಅವನ ಮೇಲೆ ಸ್ವಲ್ಪ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಇವಾಗ ಮಿಕ್ಕಿರುವ ಇನ್ನ 2 ಗಾಜಿನ ಚೂರನ್ನು ಆ ದೊಡ್ಡ ಕನ್ನಡಿ ಪೀಸ್ ಅನ್ನು ಹೇಗೆ ನೀವು ಕಂಡುಹಿಡಿತೀರಾ ಅಂತ ಮ್ಯಾನ್ಸನ್ ಕೇಳ್ಬೇಕಾದ್ರೆ ನಮ್ಮ ಹುಡುಗರಿಗೆ ಐಡಿಯಾನೇ ಇಲ್ಲ. ಆವಾಗಲೇ ಇವ್ರುಗಳು ಕೈಯಲ್ಲಿ ಇಟ್ಟಿರುವ ಪಾಟ್ ಅಲ್ಲಿ ಏನೋ ಒಂದು ವಿಷಯ ಬರ್ದಿರೋದನ್ನ ಮ್ಯಾನ್ಸನ್ ಗಮನಿಸ್ತಾನೆ. ಅದು ಯಾವ್ದೋ ಹಳೆ ಕಾಲದ ಮಾಯನ್ ಲ್ಯಾಂಗ್ವೇಜ್ ರೀತಿಗೆ ಇರ್ತಿದೆ. ನನ್ನ ಜಾಗಕ್ಕೆ ಇದನ್ನ ತಗೊಂಡು ಬಂದ್ರೆ ಅದನ್ನ ಕಂಡುಹಿಡಿಯೋದಕ್ಕೆ ನಾನು ನಿಮಗೆ ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳಿ ಇವರು ಎಲ್ಲರನ್ನು ಫ್ಲೈಟ್ ಗೆ ಹತ್ತಿಸ್ಕೊಂಡು ಇವನ ಬಂಗ್ಲೋಗೆ ಕರ್ಕೊಂಡು ಬಂದ್ಬಿಡ್ತಾನೆ. ಆ ಮನೆಯಲ್ಲೇ ಒಂದು ರೂಮ್ ಅಲ್ಲಿ ಇವರ ಅಮ್ಮನಿಗೆ ಬಾಯಿಗೆ ಸ್ಟಿಕ್ಕರ್ ಅನ್ನ ಹಾಕಿ ಕೈ ಕಾಲಿಗೆ ಹಗ್ಗದಿಂದ ಕಟ್ಟಿ ಕೂರ್ಸಿರ್ತಾನೆ. ಅದು ಗೊತ್ತಿಲ್ಲದಿರುವ ಮಕ್ಕಳು ಆ ಪಾಟ್ ಅನ್ನ ತಗೊಂಡು ಮ್ಯಾನ್ಸನ್ ಅವನ ಮನೆಗೆ ಬಂದು ಕೂತಿರ್ತಾರೆ. ಆವಾಗ್ಲೇ ಆ ಪಾಟ್ ಅನ್ನ ಇವ್ರುಗಳು ಚೆನ್ನಾಗಿ ರಿಸರ್ಚ್ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದ್ರಲ್ಲಿರುವ ಮಾಯನ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರುವ ಅಕ್ಷರಗಳು ಎಲ್ಲವೇ ಉಲ್ಟಂ ಪಲ್ಟ ರಿವರ್ಸ್ ಆಗಿ ಬರ್ತಿದೆ. ಸೊ ತಕ್ಷಣವೇ ಕೈಯಲ್ಲಿ ಇರುವ ಗಾಜಿನ ಪೀಸ್ ಅನ್ನ ಹಿಡಿದು ಅದರ ರಿಫ್ಲೆಕ್ಷನ್ ಅಲ್ಲಿ ಸ್ಟ್ರೈಟ್ ಆಗಿ ಕಾಣುವ ಅಕ್ಷರಗಳನ್ನ ಡೈರೆಕ್ಟ್ ಆಗಿ ಓದೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಸಿಂಡ್ರೆಲಾ ಕಥೆಯನ್ನ ಬರ್ದಿರುತ್ತೆ. ಸಿಂಡ್ರೆಲಾ ಒಂದು ಪಾರ್ಟಿಗೆ ಹೋಗಿದ್ದಾಗೂ ಅಲ್ಲಿ ಗ್ಲಾಸ್ ಇಂದಾನೇ ಹಾಕಿದ 2 ಚಪ್ಪಲಿಯನ್ನ ಹಾಕೊಂಡು ಹೋಗಿದ್ಲು ಅಂತ ಬರ್ದಿರ್ಬೇಕಾದ್ರೆ ಅದನ್ನ ಓದಿದ ನಮ್ಮ ಹುಡುಗರು ಹಾಗಾದ್ರೆ ಆ ಕನ್ನಡಿ ಚಪ್ಪಲಿಯಲ್ಲಿ ಇನ್ನೊಂದು ಗಾಜಿನ ಪೀಸ್ ಕೂಡ ಇರಬೇಕು ಅಂತ ಕಂಡುಹಿಡಿತಾರೆ. ಇವಾಗ ಆ ಗಾಜಿನ ಸ್ಲಿಪ್ಪರ್ ಅನ್ನ ಈಜಿಪ್ಟ್ ಅಲ್ಲಿ ಇರ್ತಾ ಇರುವ ಒಂದು ಮ್ಯೂಸಿಯಂ ಅಲ್ಲಿ ಮಡಗಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಓಕೆ, ತಕ್ಷಣವೇ ನಾವು ಆ ಜಾಗಕ್ಕೆ ಹೋಗೋಣ ಅಂತ ಮೇಸನ್ ಹೇಳ್ತಾನೆ. ಅದನ್ನ ಕೇಳಿದ ಹೆಲನ್ ನೀವೇನು ವೇಟ್ ಎನ್ಸಿಲ್ಲ, ಇದನ್ನ ನಾವು ನೋಡ್ಕೋತೀವಿ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಮೇಸನ್ ನನ್ನ ಫ್ರೆಂಡ್ಸಿನ ಮಕ್ಕಳು ನನಗೂ ಮಕ್ಕಳ ರೀತಿನೇ ಅಂತ ಒಂದು ಸೆಂಟಿಮೆಂಟ್ ಡ್ರಾಮಾವನ್ನ ಮಾಡಿ ಮತ್ತೆ ಇವನ ಹತ್ರ ಇರುವ ಹಣವನ್ನು ಯೂಸ್ ಮಾಡಿ ಯಾವುದೇ ಜಾಗಕ್ಕೂ ಹೇಗೆ ಬೇಕಾದ್ರೂ ಹೋಗ್ಬಹುದು ಅಂತ ಒಂದು ಫ್ಲೈಟ್ ಅನ್ನು ತೋರಿಸ್ಬಿಡ್ತಾನೆ. ಸರಿ ಓಕೆ, ಬೇರೆ ದಾರಿ ಇಲ್ಲ, ನಮಗವೇ ಇವರ ಸಹಾಯ ಬೇಕಾಗಿದೆ ಅಂತ ಅನ್ಕೊಂಡ ನಮ್ಮ ಹುಡುಗರು ಅವರನ್ನು ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಫ್ಲೈಟ್ ಅನ್ನ ತಗೊಂಡು ಆ ಸಿಂಡ್ರೆಲಾ ಸ್ಲಿಪ್ಪರ್ ಅನ್ನ ಇಟ್ಟಿರುವ ಮ್ಯೂಸಿಯಂಗೂ ಕರೆಕ್ಟ್ ಆಗಿ ಬಂದು ಸೇರ್ತಾರೆ. ಆದ್ರೆ ಒಳಗಡೆ ಗೆಟಪ್ ಅನ್ನು ಚೇಂಜ್ ಮಾಡಿ ಹೋಗ್ಬೇಕಾಗಿದೆ. ಆದ್ರಿಂದ ನಮ್ಮ ಹುಡುಗರು ಒಂದೊಂದು ಡ್ರೆಸ್ ಅನ್ನು ಚೇಂಜ್ ಮಾಡಿ ಹಾಕಿ ನೋಡ್ತಿರ್ತಾರೆ. ಆವಾಗ ನಮ್ಮ ಹೆಲನ್ ಒಂದು ಡ್ರೆಸ್ ಅನ್ನು ಹಾಕಿರೋದನ್ನ ನೋಡಿದ ಡೇವಿಡ್ ಬಾಯ್ ಬಿಟ್ಬಿಡ್ತಾನೆ. ಸರಿ ಓಕೆ, ನಾವು ಆ ಮ್ಯೂಸಿಯಂ ಒಳಗಡೆ ಹೋಗ್ಬೇಕಾದ್ರೆ ಆಲ್ರೆಡಿ ನಮ್ಮ ಹತ್ರ ಇರ್ತಿರುವ ಗಾಜಿನ ಪೀಸ್ ಗಳನ್ನ ಎಲ್ಲಿ ಸೇಫ್ ಆಗಿ ಇಡೋದು ಅಂತ ಕೇಳ್ಬೇಕಾದ್ರೆ ಮೇಸನ್ ಒಳಗಡೆ ನುಗ್ಗಿ ಅವೆಲ್ಲ ನನ್ನ ಜೆಟ್ ಅಲ್ಲಿ ಸೇಫ್ ಆಗಿರುತ್ತೆ ಅಂತ ಹೇಳಿ ಆ ಗಾಜಿನ ಚೂರುಗಳು ಇರ್ತಾ ಇರುವ ಪಾಟ್ ಅನ್ನು ಒಂದು ಬ್ಯಾಗ್ ಒಳಗಡೆ ಹಾಕೊಂಡು ಅವರ ಜೆಟ್ಟಿಗೆ ತಗೊಂಡು ಹೋಗಿ ಇಟ್ಬಿಟ್ಟು ಬರ್ತಾರೆ. ನಂತರ ಇವರು 4 ಚೆನ್ನಾಗಿ ಡ್ರೆಸ್ ಅನ್ನ ಮಾಡ್ಕೊಂಡು ಆ ಮ್ಯೂಸಿಯಂ ಒಳಗಡೆ ಹೋಗ್ತಾರೆ. ಅದ್ರ ಒಳಗಡೆ ಇನ್ವಿಟೇಷನ್ ಇದ್ರೆ ಮಾತ್ರವೇ ಹೋಗೋಕೆ ಆಗುತ್ತೆ ಅನ್ಸುತ್ತೆ. ಇವುಗಳ ನೇಮು ಆ ಲಿಸ್ಟ್ ಅಲ್ಲಿ ಇಲ್ಲ. ಆದ್ರೆ ಮೇಸನ್ ಅವರ ಕೆಪಾಸಿಟಿಯನ್ನ ಯೂಸ್ ಮಾಡಿ ನಮ್ಮ ಹುಡುಗರು ಮೂವರ್ ಅನ್ನು ಕರ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ಈ ಕಡೆ ಮೇಸನ್ ಅವರ ಮನೆಯಲ್ಲಿ ಇರ್ತಾ ಇರುವ ಅಮ್ಮ ಅವರು ಅವರ ಕೈ ಕಾಲಿಗೆ ಕಟ್ಟಿರುವ ಹಗ್ಗ ಎಲ್ಲವನ್ನು ಬಿಚ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ನಮ್ಮ ಹುಡುಗರು ಒಂದು ಜಾಗದಲ್ಲಿ ಕೂತು ಡಿಸ್ಕಸ್ ಅನ್ನ ಮಾಡ್ತಿದ್ರಲ್ವಾ, ಆ ರೂಮಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಒಂದು ಟ್ಯಾಬ್ ಇರುತ್ತೆ. ಅದರಲ್ಲಿ ಆ ಮ್ಯೂಸಿಯಂ ನ ಅಡ್ರೆಸ್ ಮತ್ತೆ ನೇಮು ಇರುತ್ತೆ. ಹಾಗಾದ್ರೆ ಖಂಡಿತ ಎಲ್ಲರೂ ಅಲ್ಲಿಗೇನೆ ಹೋಗಿರ್ಬೇಕು ಅಂತ ಅಮ್ಮ ಅವರು ಆ ಮ್ಯೂಸಿಯಂಗೆ ಹೊರಡುತ್ತಾರೆ.
ಹೋಗ್ಬಿಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಅಮ್ಮ ಅವರು ಟ್ರೈ ಮಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಮಾಯಿ ಬಂದ್ಬಿಡ್ತಾವಳೆ. ಸೊ ಮಾಯಿ ಮತ್ತೆ ನಮ್ಮ ಹೀರೋಸ್ ಗಳ ತಾಯಿ ಅವರಿಗೂ ಜೋರಾಗಿ ಜಗಳ ನಡೆಯುತ್ತೆ. ಈ ಕಡೆ ಈ ರೀತಿ ಜೋರಾಗಿ ಜಗಳ ನಡೀತಿರ್ಬೇಕಾದ್ರೆ ಇನ್ನೊಂದು ಕಡೆ ಮ್ಯೂಸಿಯಂ ಅಲ್ಲಿ ಇರ್ತಾ ಇರುವ ನಮ್ಮ ಹುಡುಗರು ಆ ಸಿಂಡ್ರೆಲಾ ಸ್ಲಿಪ್ಪರ್ ಇರುವ ಜಾಗವನ್ನು ಕಂಡುಹಿಡಿದು ಬಿಡ್ತಾರೆ. ಆದ್ರೆ ಆ ಗಾಜಿನ ಸ್ಲಿಪ್ಪರ್ ತುಂಬಾನೇ ಸೇಫ್ ಆದ ಜಾಗದಲ್ಲಿ ಇರ್ತಿದೆ. ಟಚ್ ಮಾಡಿದ್ರೇನೆ ಅಲಾರಂ ಬಡಿಯೋ ರೀತಿ ಸೆಟ್ ಮಾಡಿಟ್ಟಿರ್ತಾರೆ. ತಕ್ಷಣವೇ ನಮ್ಮ ತಮ್ಮ ಹುಡುಗ ಅಲ್ಲಿರುವ ಕಂಟ್ರೋಲ್ ಸಿಸ್ಟಮ್ ಅನ್ನು ಓಪನ್ ಮಾಡಿ ಆ ಅಲಾರಂ ಅನ್ನ ಡಿಸೇಬಲ್ ಮಾಡ್ತಿರ್ತಾನೆ. ಅವಾಗ ಕನ್ನಡಿ ಸ್ಲಿಪ್ಪರ್ ಅನ್ನು ನೋಡಿ ಪವರ್ ನಿಶಾಲಿ ಅದರ ಹತ್ರ ಹೋಗಿದ ಮೇಸನ್ ವೆರಿಕಲ್ ಕುಮಾರ್ ಟೂರ್ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿದ ತಕ್ಷಣವೇ ಹೆಲನ್ ಈ ಮೇಸನಿವೆ ಒಬ್ಬ ವೇಟೆಯನ್ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಡೇವಿಡ್ ಏನಮ್ಮ ನೀನು ಹೇಳ್ತಿದ್ಯಾ ಅಂತ ಕೇಳಿದ್ರೆ ಹೌದು ವೆರಿಕಲ್ ಕುಮಾರ್ ಟೂರ್ ಅನ್ನೋದು ವೇಟೆನ್ಸ್ ಗೆ ಮಾತ್ರವೇ ಗೊತ್ತಿರುವ ಭಾಷೆ ಮಾತುಗಳು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿಸ್ಕೊಂಡಿದ್ದ ತಕ್ಷಣವೇ ಮೇಸನ್ ಅವನ ಹೌಸ್ ಇಟ್ಟಿದ್ದ ಗನ್ನನ್ನ ಕೈಗೆ ತಗುತ್ತಾನೆ. ಇವಾಗ ನಿಜ ನಿಮಗೆ ಗೊತ್ತಾಗ್ಬಿಟ್ಟಿದ್ಯಾ ಅಂತ ಹೇಳುವ ಮೇಸನ್ ಇವಾಗ ಅವನು ಕಂಪ್ಲೀಟ್ ಆಗಿ ಕ್ರೂಗನಾಗಿ ಚೇಂಜ್ ಆಗಿರುವ ವಿಷಯವನ್ನ ಹೇಳ್ತಾನೆ. ಸೊ ಇವಾಗ ಟೈಟ್ ಆಗಿ ನಮ್ಮ ಹುಡುಗರನ್ನ ಗನ್ನನ್ನು ತೋರಿಸಿ ಲಾಕ್ ಮಾಡ್ಕೊಂಡಿರುವ ಮೇಸನ್ ನಮ್ಮ ಹುಡುಗರನ್ನು ಕ್ರೂಗನಾಗಿ ಚೇಂಜ್ ಆಗೋದಕ್ಕೆ ಹೇಳ್ತಾನೆ. ಅವನ ಜೊತೆನೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾನೆ. ಆ ಕನ್ನಡಿಯ ಪವರ್ ಅನ್ನು ಯೂಸ್ ಮಾಡಿ ನಾವು ಅನ್ಕೊಳ್ಳೋದನ್ನ ಎಂಜಾಯ್ ಮಾಡಬಹುದು ಅಂತ ಹೇಳ್ತಿರ್ಬೇಕಾದ್ರೆ ತಕ್ಷಣವೇ ನಮ್ಮ ಹುಡುಗರು ಅವರು ಎಕ್ಸ್ಪೆಕ್ಟ್ ಮಾಡದೇ ಇರುವ ಸಮಯದಲ್ಲಿ ಆ ಕನ್ನಡಿ ಸ್ಲಿಪ್ಪರ್ ಅನ್ನ ಕೈಗೆ ತಗೊಂಡು ಎಸ್ಕೇಪ್ ಆಗಿ ಅಲ್ಲಿಂದ ಓಡಿ ಹೋಗ್ಬೇಕಾದ್ರೆ ಆವಾಗ ಮೇಸನ್ ಫಟ್ ಅಂತ ತಮ್ಮ ಹುಡುಗನನ್ನ ಲಾಕ್ ಮಾಡಿ ಅವನ ತಲೆಗೆ ಗಣ್ಣಿಂದ ಏಮ್ ಮಾಡ್ತಾನೆ. ಸೊ ಹೆದರಿದ ನಮ್ಮ ಹುಡುಗರು ಆ ಗಾಜಿನ ಸ್ಲಿಪ್ಪರ್ ಅನ್ನ ಮತ್ತೆ ಮೇಸನ್ಗೆನೆ ಬಿಸಾಕ್ಬಿಟ್ಟು ನಂತರ ಕನ್ನಡಿ ಸ್ಲಿಪ್ಪರ್ ಒಳಗಡೆ ಇರ್ತಾ ಇದ್ದ ಮಾಯ ಕನ್ನಡಿಯ ಒಂದು ಗಾಜಿನ ಚೂರನ್ನ ತಗೊಂಡು ಆಶ್ಚರ್ಯವಾಗಿ ಅದನ್ನ ನೋಡ್ಬಿಟ್ಟು ಅವರ ಪಾಕೆಟ್ ಒಳಗಡೆ ಹಾಕಿ ಸೇಫ್ ಆಗಿ ಇಟ್ಕೋತಾರೆ ಮೇಸನ್. ಈ ಕಡೆ ನಮ್ಮ ಹುಡುಗರು ಗಾಬರಿಯಾಗಿ ಆ ಮ್ಯೂಸಿಯಂ ಅನ್ನ ಬಿಟ್ಟು ಹರಿಬರಿಯಾಗಿ ಹೊರಗಡೆ ಓಡಿ ಬರ್ಬೇಕಾದ್ರೆ ಅವ್ರಗಳ ಮುಂದೆ ಒಂದು ಕಾರ್ ಬಂದು ನಿಂತು ಡೋರ್ ಓಪನ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಹುಡುಗರ ಅವರ ಅಮ್ಮ. ಬೇಗ ಕಾರಿಗೆ ಹತ್ಕೊಳ್ರು ಅಂತ ಹುಡುಗರನ್ನ ಕಾರಿಗೆ ಹತ್ತಿಸ್ಕೊಂಡು ಕಾರು ಸ್ಪೀಡ್ ಆಗಿ ಅಲ್ಲಿಂದ ಹೋಗುತ್ತೆ. ಅಮ್ಮ ಅವರನ್ನ ನೋಡಿದ ಖುಷಿಯಲ್ಲಿ ಹುಡುಗರು ಅಪ್ಪ ಅವರು ಎಲ್ಲಿ ಅಂತ ಕೇಳಿದ್ರೆ ಅಪ್ಪ ಅವರು ಎಲ್ಲಿದ್ದಾರೆ ಅಂತ ನನಗೇನೆ ಗೊತ್ತಾಗ್ತಿಲ್ಲ. ಆದ್ರೆ ಏನಕ್ಕೂ ವರಿ ಪಡ್ಬೇಡಿ ಮಕ್ಳೇ, ನಿಮ್ಮ ಅಪ್ಪ ಅವರು ತುಂಬಾನೇ ಸ್ಟ್ರಾಂಗೆಸ್ಟ್ ಪರ್ಸನ್, ಅವ್ರು ಹೇಗಿದ್ರು ತಪ್ಪಿಸ್ಕೊತಾರೆ ಅಂತ ಹೇಳ್ಬಿಟ್ಟು ಇವರು ಕಾರನ್ನ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಇವಾಗ 4 ಗಾಜಿನ ಚೂರು ಮೇಸನ್ ಕೈಗೆ ಸಿಗ್ಬಿಟ್ರೆ ಏನನ್ನ ಮಾಡೋದು ಅಂತ ಗಾಬರಿ ಆಗ್ತಾರೆ. ಆದ್ರೂ ಅವನಿಗೆ ಎಂಟೈರ್ ಗ್ಲಾಸ್ ಸ್ಟ್ರಕ್ಚರ್ ಸಿಗ್ಬೇಕಲ್ಲ, ಅದು ಇರ್ತಾ ಇರುವ ಜಾಗ ಅಮ್ಮ ಅವರಿಗೆ ಮಾತ್ರವೇ ಗೊತ್ತು. ಬನ್ನಿ ನನ್ನ ಜೊತೆ ಅಂತ ಅಮ್ಮ ಅವರು ಹುಡುಗರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹುಡುಗರನ್ನ ಅಲ್ಲಿರುವ ಒಂದು ಏರ್ ಫೋರ್ಸ್ ಬೇಸಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿರುವ ಒಬ್ಬರು ಆಫೀಸರ್ ಕೂಡ ವೇಟಿಯನ್ ಸೊಸೈಟಿಯನ್ನು ಸೇರಿದವರು ಅನ್ಸುತ್ತೆ. ಇವ್ರುಗಳನ್ನ ಹೋಗುವ ಜಾಗಕ್ಕೆ ಕರೆಕ್ಟ್ ಆಗಿ ಫ್ಲೈಟ್ ಅನ್ನು ಯೂಸ್ ಮಾಡಿ ತಗೊಂಡು ಹೋಗಿ ಬಿಡ್ತಿದ್ದಾರೆ ಅನ್ಸುತ್ತೆ, ಹೆಲ್ಪ್ ಮಾಡ್ತಿದ್ದಾರೆ. ಇವ್ರುಗಳು ಹೋಗುವ ಜಾಗ ಜರ್ಮನಿ. ಅಲ್ಲಿರುವ ಒಂದು ವುಲ್ಫ್ ಗೆ ಒಳಗಡೆನೆ ಆ ಗಾಜಿನ ಚೂರು ಹೌಸ್ ಇದೆ, ಬಚ್ಚಿದೆ ಅಂತ ಹೇಳ್ತಾರೆ ಅಮ್ಮ. ಸರಿ ಮಾತಾಡಿದ್ದು ಸಾಕು, ಇವಾಗ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡೋಣ ಅಂತ ಹೇಳಿ ಇವ್ರುಗಳು ಫ್ಲೈಟ್ ಅನ್ನು ತಗೊಂಡು ಡೈರೆಕ್ಟ್ ಆಗಿ ಜರ್ಮನಿಗೆ ಬಂದು ಆ ವುಲ್ಫ್ ಕೇವನ್ನ ಹುಡುಕಿ ಬರ್ತಾರೆ. ಮಧ್ಯರಾತ್ರಿ ಸ್ಮೋಕ್ ತುಂಬಿರುವ ಸ್ಮಶಾನದ ದಾರಿಯಲ್ಲಿ ಇವ್ರುಗಳು ಬಂದು ಅಲ್ಲಿರುವ ಗುಹೆ ಮುಂದೆ ಬಂದು ನಿಂತ್ಕೋತಾರೆ. ಆವಾಗ ನಮ್ಮ ಹೀರೋಸ್ ಗಳ ಅವರ ಅಮ್ಮ ಅವರ ಕೈಯಲ್ಲಿ ಇರ್ತಿರುವ ಒಂದು ಬೀಗವನ್ನು ತೆಗೆದು ಆ ವುಲ್ಫ್ ರೀತಿ ಇರ್ತಿರುವ ಸ್ಟ್ಯಾಚ್ಯೂವಿನ ಹಳ್ಳಿನ ಮೇಲೆ ಮಡಗಬೇಕಾದ್ರೆ ಅದು ಲೈಟ್ ಹೊಡೆದು ಆ ಕೇವ್ ಓಪನ್ ಆಗುತ್ತೆ. ಅದ್ರ ಒಳಗಡೆ ಹೋಗಿ ನೋಡ್ಬೇಕಾದ್ರೇನೆ ಆ ಎಂಟೈರ್ ಮಾಯ ಕನ್ನಡಿ ಇರುತ್ತೆ. ಕರೆಕ್ಟ್ ಆಗಿ ಇವ್ರುಗಳು ಅದನ್ನ ನೋಡ್ತಿರ್ಬೇಕಾದ್ರೇನೆ ಮೇಸನ್ ಆ ಜಾಗಕ್ಕೆ ಇಬ್ಬರು ಗುಲಾಮರ ಜೊತೆ ಬಂದು ನಿಂತ್ಕೋತಾನೆ. ಗನ್ನನ್ನು ತೋರಿಸಿ ನಮ್ಮ ಹುಡುಗರಿಗೆ ಹೆದರ್ಸಿ ಮರ್ಯಾದಿಂದ ಕನ್ನಡಿಯನ್ನ ನನ್ನ ಕೈಗೆ ಕೊಟ್ಬಿಡಿ ಅಂತ ಹೇಳಿ ಕೇಳ್ತಿರ್ತಾನೆ. ಇದನ್ನ ನೋಡಿ ಹೆದರಿದ ಅಣ್ಣ ಡೇವಿಡ್ ಆ ಮಿರರ್ ಅನ್ನ ತೆಗೆದು ಮೇಸನ್ ಕೈಗೆ ಕೊಟ್ಬಿಡ್ತಾನೆ. ಆ ಮಿರರ್ ಕೈಗೆ ಸಿಕ್ಕಿದ ತಕ್ಷಣ ನೀವು ಎಲ್ಲರೂ ಸಾಯ್ತೀರಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ನಮ್ಮ ಮೇಸನ್. ಹೋಗ್ಬೇಕಾದ್ರೆ ನಮ್ಮ ಹೆಲನ್ ಹುಡುಗಿಯನ್ನು ಗೆಲ್ಕೊಂಡು ಹೋಗ್ತಾನೆ. ಅವ್ರುಗಳು ಹೊರಗಡೆ ಹೋಗಿದ ತಕ್ಷಣ ನಮ್ಮ ಫ್ಯಾಮಿಲಿಯನ್ನ ಆ ಕೇವ್ ಒಳಗಡೆನೆ ಇಟ್ಟು ಎಂಟ್ರೆನ್ಸ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಇವಾಗ ಆ ಕೇವ್ ಒಳಗಡೆ ಸಿಗಾಕೊಂಡಿರುವ ಅಮ್ಮ ಮತ್ತೆ ಅವರ ಇಬ್ಬರ ಮಕ್ಕಳಿಗೂ ಹೇಗೆ ಇದರಿಂದ ತಪ್ಪಿಸ್ಕೊಂಡು ಹೋಗುವುದು ಅಂತ ಗೊತ್ತಾಗ್ತಿಲ್ಲ. ಸೊ ಟಾರ್ಚ್ ಅನ್ನು ಹೊಡೆದು ಏನಾದ್ರೂ ದಾರಿ ಸಿಗುತ್ತಾ ಅಂತ ಹುಡುಕ್ತಿರ್ತಾರೆ ಒಳಗಡೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಕೇವಿನ ಒಳಗಡೆ ತುಂಬಾನೇ ಹಾವುಗಳು ಬರೋದಕ್ಕೆ ಶುರುವಾಗುತ್ತೆ. ಇವ್ರುಗಳು ಗಾಬರಿಯಾಗಿ ಇರ್ತಾ ಇರೋದ್ರಿಂದ ಹುಡುಕಿ ಹೊರಗಡೆ ಹೋಗೋದಕ್ಕೆ ದಾರಿಯನ್ನು ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ತಕ್ಷಣವೇ ಅವರ ಅಮ್ಮನಿಗೆ ಐಡಿಯಾ ಬಂದು ಟಾರ್ಚ್ ಎಲ್ಲವನ್ನು ಆಫ್ ಮಾಡಿ ಅಂತ ಹೇಳ್ಬೇಕಾದ್ರೆ ಹುಡುಗರುವೆ ಆಫ್ ಮಾಡ್ತಾರೆ. ಆವಾಗ ಆ ಜಾಗದಲ್ಲಿ ಉಲ್ಫಿನ ಕಣ್ಣುಗಳ ರೀತಿ ಮಿಂಚ್ತಿರುತ್ತೆ 2 ಲೈಟ್ಸ್. ಆ ಜಾಗದಲ್ಲಿ ಲೈಟ್ ಅನ್ನು ಹೊಡೆದು ನೋಡ್ಬೇಕಾದ್ರೆ ಅಲ್ಲಿರುವ ಗೋಡೆ ತುಂಬಾನೇ ತಿನ್ನಾಗಿರ್ತಿದೆ ಅನ್ಸುತ್ತೆ. ಇದೇನೆ ಹೊರಗಡೆ ಹೋಗೋದಕ್ಕಾದ ದಾರಿ ಅಂತ ಅಮ್ಮ ಅವರು ಹೇಳ್ಬೇಕಾದ್ರೆ ಫಟ್ ಅಂತ ಡೇವಿಡ್ ಜೋರಾಗಿ ಆ ಜಾಗಕ್ಕೆ ಗುದ್ದುತ್ತಾನೆ. ಆ ಜಾಗವೇ ಹೊಡೆದೋಗುತ್ತೆ. ಆ ದಾರಿಯನ್ನು ಯೂಸ್ ಮಾಡಿ ಇವರು ಎಲ್ಲರೂ ತಪ್ಪಿಸಿಕೊಂಡು ಹೊರಗಡೆ ಬರ್ತಾರೆ. ನಂತರ ಅಲ್ಲಿಂದ ಹೊರಟು ಡೈರೆಕ್ಟ್ ಆಗಿ ಮೇಸನ್ ಅವನ ಮನೆಗೇನೆ ಬರ್ತಾರೆ. ಆದ್ರೆ ಮೈನ್ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗ್ಬೇಕಾದ್ರೆ ಅವನು ಕಂಡು ಹಿಡಿದು ಬಿಡ್ತಾನೆ ಅಂತ ಅನ್ಕೊಂಡಿದ್ದ ಅಮ್ಮ ಹುಡುಗರನ್ನ ಕರ್ಕೊಂಡು ಮನೆಯ ಹಿಂದೆಯಿಂದ ಎಂಟ್ರಿ ಕೊಡ್ತಾರೆ. ನೋಡಿದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಟನಲ್ ಎಲ್ಲ ಇರುತ್ತೆ, ಟ್ರ್ಯಾಕ್ಸ್ ಎಲ್ಲ ಇರುತ್ತೆ. ಅದ್ರ ಮೇಲೆ ಮಡಗಿರುವ ಕಾರ್ಟ್ ಅಲ್ಲಿ ಟನ್ ಲೆಕ್ಕದಲ್ಲಿ ಡೈಮಂಡ್ಸ್ ಎಲ್ಲ ಇರುತ್ತೆ. ಇವ್ರುಗಳು ಒಂದು ವೇಟಿಯನ್ ಸೀಕ್ರೆಟ್ ಸೊಸೈಟಿಯನ್ನ ಸೇರಿದವರು ಅನ್ನೋದ್ರಿಂದ ಇದನ್ನೆಲ್ಲ ಇವ್ರುಗಳ ಕೈಯಲ್ಲಿ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ, ಅಂದ್ರೆ ಕದ್ದು ಓನ್ ಪರ್ಪಸ್ ಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ಅದನ್ನ ತಗೊಳ್ದೆ ಹಾಗೆ ಡೈರೆಕ್ಟ್ ಆಗಿ ಒಳಗಡೆ ಬರ್ತಾರೆ. ಸೊ ಇವ್ರುಗಳು ಅಂಡರ್ ಗ್ರೌಂಡ್ ಟನಲ್ ನ ಬಿಟ್ಟು ಮೇಲ್ಗಡೆ ಒಂದು ಬೇಸ್ಮೆಂಟ್ ಗೆ ಹತ್ತಿ ಬರ್ಬೇಕಾದ್ರೆ ಆ ಜಾಗದಲ್ಲಿ ಮೇಸನ್ ಅವನ ಇಬ್ಬರು ಗುಲಾಮರು ಸುತ್ತಾಡ್ತಿರ್ತಾರೆ. ಆವಾಗ ಅಣ್ಣ ಡೇವಿಡ್ ಹಾರಿ ಹೋಗಿ ಅವರ ಇಬ್ಬರಿಗೂ ಹೊಡೆದು ಅವರಿಬ್ಬರನ್ನು ಫ್ಲಾಟ್ ಮಾಡ್ತಾನೆ. ನಂತರ ಅಲ್ಲಿಂದ ಮೇಸನ್ ಇರುವ ರೂಮ್ ಅನ್ನ ಕರೆಕ್ಟ್ ಆಗಿ ಕಂಡುಹಿಡಿದು ಆ ಜಾಗಕ್ಕೆ ಅಣ್ಣ ಮತ್ತೆ ತಮ್ಮ ಹೋಗ್ಬಿಡ್ತಾರೆ. ಅವ್ರುಗಳು ಅಲ್ಲಿಗೆ ಹೋಗಿ ಸೇರೋಷ್ಟರಲ್ಲಿ ಹೊಡೆದೋಗಿರುವ ಗಾಜಿನ ಚೂರು ಎಲ್ಲವನ್ನು ಒಂದಾಗಿ ಸೇರಿಸಿ ಕಂಪ್ಲೀಟ್ ಆ ಮ್ಯಾಜಿಕ್ ಮಿರರ್ ಅನ್ನ ಮಾಯ ಕನ್ನಡಿಯನ್ನ ರೆಡಿ ಮಾಡಿಬಿಟ್ಟಿರ್ತಾನೆ ಮೇಸನ್. ಅವಾಗ ಕರೆಕ್ಟ್ ಆಗಿ ನಮ್ಮ ಹುಡುಗರು ಹಿಂದೆ ಬಂದು ನಿಂತ್ಕೊಳ್ಳೋದನ್ನ ನೋಡಿದ ಮೇಸನ್ ಎಲ್ರಪ್ಪ ನಿಮ್ಮ ಅಮ್ಮ ಅಂತ ಕೇಳಿದ್ರೆ ಅವರು ಆ ಗುಹೆಯಲ್ಲಿ ಸಿಕ್ಕಿ ಸೊತ್ತೋಗ್ಬಿಟ್ರು ಅಂತ ಹೇಳ್ತಾರೆ. ಅಚ್ಚೊಚ್ಚು ಪಾಪ ಪಾಪ ನಿಮ್ಮ
ನಿಮ್ಮ ಅಮ್ಮ ಅಂತ ಅವನು ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆವಾಗ ಮೇಸನ್ಗೆ ಟ್ರಿಗರ್ ಆಗೋ ರೀತಿ ನಮ್ಮ ಹುಡುಗರು ರಿವೆಂಜ್ ಮಾತುಗಳನ್ನ ಆಡ್ತಾರೆ. ಇದರಲ್ಲಿ ಟೆನ್ಷನ್ ಆಗಿದ್ದ ಮೇಸನ್ ಅಮ್ಮ ಕನ್ನಡಿಯನ್ನು ನೋಡಿ ಕ್ರೂಗನ್ ಗುಂಪಲ್ಲಿ ಇರ್ತಾ ಇರೋದ್ರಲ್ಲಿ ನನ್ನನ್ನೇ ಬೆಟರ್ ಆಗಿ ಪವರ್ಫುಲ್ ಆದ ವ್ಯಕ್ತಿಯಾಗಿ ಚೇಂಜ್ ಮಾಡು ಅಂತ ಕೇಳ್ಕೋಬೇಕಾದ್ರೆ ಅಮ್ಮ ಕನ್ನಡಿ ಆವಾಗ ಹಾಗೆ ಬ್ರೈಟ್ ಆಗೋದಕ್ಕೆ ಶುರುವಾಗುತ್ತೆ, ಬೆಳಕು ಬರೋದಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಆ ರೂಮ್ ಒಳಗಡೆ ಬಂದಿದ್ದ ನಮ್ಮ ಹುಡುಗರವರ ಅಮ್ಮ ಅಲ್ಲಿ ಚೇರ್ ಮೇಲೆ ಕೈಗೆ ಕಟ್ಟಿ ಕೂರಿಸಿರುವ ಹೆಲೆನ್ ಅವಳ ಹಗ್ಗಗಳನ್ನ ಬಿಚ್ಕೊಡ್ತಾರೆ, ಅವಳನ್ನ ಕಾಪಾಡ್ತಾರೆ. ಈ ಕಡೆ ಮೇಸನು ಅಮ್ಮ ಕನ್ನಡಿಯನ್ನು ನೋಡಿ ಪವರ್ ಅನ್ನ ಕೇಳ್ತಿರ್ಬೇಕಾದ್ರೆ ಅದರ ಒಳಗಡೆಯಿಂದ ಬಂದ ಬೆಳಕು ಮೇಸನನ್ನ ಹಾಗೆ ಒಂದು ಸ್ಟೋನ್ ಕಲ್ಲು ಬಂಡೆಯಾಗಿ ಚೇಂಜ್ ಮಾಡಿ ಹಾಗೆ ಪೀಸ್ ಪೀಸ್ ಆಗಿ ಹೊಡೆದೋಗಿ ಆ ಜಾಗದಲ್ಲಿ ಸತ್ತೋಗ್ತಾರೆ ಮೇಸನ್. ಆವಾಗ ಆ ಬೆಳಕು ಇವನ ಮೇಲೆ ಬಿದ್ಬಿಡಬಾರ್ದು ಅಂತ ಒಂದು ಶೀಲ್ಡ್ ಅನ್ನ ತಗೊಂಡು ಕವರ್ ಮಾಡ್ಕೊಂಡ ಡೇವಿಡ್ ಅಂದ್ರೆ ಅನ್ನ ಹುಡುಗ ಆ ಗ್ಯಾಪ್ ಅಲ್ಲಿ ಹೆಲೆನ್ ಅವಳ ಬಾಯಿಯನ್ನ ಕಚ್ಚಿಬಿಡ್ತಾನೆ. ನಂತರ ಅವರ ಅಮ್ಮ ಮಗನನ್ನ ನೋಡಿ, ಲೋ ಡೇವಿಡ್, ಇದು ನಿನಗೆ ಮುಂಚಿತವಾಗಿ ಗೊತ್ತಿತ್ತ ಅಂತ ಕೇಳ್ಬೇಕಾದ್ರೇನೆ ಅನ್ನ ಡೇವಿಡ್ ಒಂದು ವಿಷಯವನ್ನ ಹೇಳ್ತಾನೆ. ಈ ಕನ್ನಡಿಯಲ್ಲಿ ಡೈರೆಕ್ಟ್ ಆಗಿ ಮುಖ ತೋರಿಸಿ ನಾವು ವರವನ್ನ ಕೇಳ್ಕೊಂಡ್ರೆ ಈ ರೀತಿ ಕಲ್ಲು ಬಂಡೆಯಾಗಿ ಚೇಂಜ್ ಆಗಿ ಸಾಯೋದೆ, ಇದೇನೇ ಹಿಸ್ಟರಿಯಲ್ಲಿ ಬರ್ದಿರೋದು, ಅದನ್ನ ನಾನು ಓದಿದ್ದೆ. ಸೊ ಅದು ಆಲ್ರೆಡಿ ಗೊತ್ತಾಗಿದ್ರಿಂದಾನೇ ಈ ಡೇವಿಡ್ ಅನ್ನ ಹುಡುಗ ಏನು ಡೊನೇಷನ್ ಅನ್ನ ಮಾಡೋ ರೀತಿ ಮೇಸನ್ ಅಂಕಲ್ಗೆ ಈ ಮಿರರ್ ಅನ್ನ ತೆಗೆದು ಕೊಟ್ಬಿಟ್ಟಿರೋದು. ತನ್ನ ಸೆಲ್ಫಿಶ್ನೆಸ್ ಗಾಗಿ ವರವನ್ನ ಕೇಳಿದ್ರೆ ಮಾತ್ರವೇ ಈ ರೀತಿ ಸ್ಟೋನ್ ಬಂಡೆಯಾಗಿ ಚೇಂಜ್ ಆಗಿ ಸಾಯ್ತಾರೆ ಅನ್ನೋ ವಿಷಯವನ್ನ ತಿಳ್ಕೊಂಡ ಅಮ್ಮ ಆ ಮಿರರ್ ಮುಂದೆ ಹೋಗಿ ನಿಂತು ಆ ಮಿರರ್ ತನ್ನನ್ನ ತಾನೇ ಡಮಲಿಶ್ ಮಾಡ್ಕೋಬೇಕು, ನಾಶವಾಗ್ಬಿಡ್ಬೇಕು ಅಂತ ವರವನ್ನ ಕೇಳ್ತಾರೆ. ತಕ್ಷಣವೇ ಅದು ಜೋರಾಗಿ ಕನ್ಫ್ಯೂಷನ್ ಆಗಿ ಆ ಜಾಗವೇ ಪಟಪಟ ಅಂತ ನಡುಗೋದಕ್ಕೆ ಶುರು ಆಗ್ಬೇಕಾದ್ರೆ ನಮ್ಮ ಹುಡುಗರು ತಕ್ಷಣವೇ ಮೆನ್ಸನ್ ಅವನ ಬಂಗ್ಲವನ್ನ ಬಿಟ್ಟು ಕಾಡಿನ ಒಳಗಡೆ ಜಂಪ್ ಮಾಡಿ ಎಸ್ಕೇಪ್ ಆಗಿ ಓಡಿ ಹೋಗ್ತಾರೆ. ಹಾಗೆ ತುಂಬಾ ದೂರ ಓಡಿ ಬರ್ತಿರ್ತಾರೆ. ಅವಾಗ ಸಡನ್ ಆಗಿ ಡುಮ್ ಅಂತ ಸದ್ದಾಗುತ್ತೆ. ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ಆ ಬೆಟ್ಟದ ಮೇಲೆ ಇರ್ತಾ ಇದ್ದ ಬಂಗ್ಲೋನಿ ನಾಶವಾಗ್ಬಿಡುತ್ತೆ. ಅಷ್ಟೇ. ಅದರ ನಂತರ ಭೂಮಿಯನ್ನ ಕಾಪಾಡಿದ ಅದೇ ಖುಷಿಯಲ್ಲಿ ಅಲ್ಲಿಂದ ಹೊರಟು ಅವರವರ ಮನೆಗೆ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ನೀವೇ ಮಲಗೋದಕ್ಕೆ ಹೋಗೋಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹೊಸದಾಗಿ ವಾಯ್ಸ್ ಓವರ್ ಅನ್ನು ಕೊಡೋರಿಗೆ ಪ್ಲೀಸ್ ಮೋಟಿವೇಟ್ ಮಾಡಿ, ಎನ್ಕರೇಜ್ ಮಾಡಿ. ಸ್ಟೋರಿಯನ್ನ ಮಾತ್ರ ಕೇಳಿ, ಮೂವಿ ಎಕ್ಸ್ಪ್ಲನೇಷನ್ ಮಾತ್ರ ಕೇಳಿ, ಸಖತ್ತಾಗಿರುತ್ತೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಾನು ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.